ಯಾವ ಕೀರ್ತನದ ಸೇವೆ ಸಲುವಾಗಿ ತೆಗೆದುಕೊಂಡಿರುವಂತಹ ಅಭಂಗ ಜಗದ್ಗುರು ಜಗದ್ವಂದನೀಯ ದೇಹೂರಿನ ಸುಪ್ರಸಿದ್ಧ ಸಾಧುವಾಗಿರುವಂತಹ ಮಹಾನ್ ವೈಷ್ಣವ ಶ್ರೀ ಸಂತ ತುಕಾರಾಮ್ ಮಹಾರಾಜರ ಮಾಗಣೀಪರ ಪ್ರಕರಣದ ಮತ್ತು ಎಲ್ಲ ವಾರ್ಕರಿಗಳಿಗೆ ಅತಿಶಯ ಸರಳ ಪಾಠಾಂತರವಿರುವ, ಅಷ್ಟೇ ಅಲ್ಲ ಅತಿಶಯ ಗೋಡ. ಇನ್ನು ಮುಂದೆ ಹೇಳಬೇಕಂದ್ರ ಕೊನೆಗೆ ಈ ಅಭಂಗ ಯಾರ ಬಾಯಲ್ಲಿ ಬರೋದಿಲ್ವಲ್ಲೋ, ಕೊನೆಯಲ್ಲಿ ಅಂದ್ರೆ ಸೇವೆ ಆದ್ಮೇಲೆ, ಸೇವೆ ಆದ ನಂತರ ಈ ಅಭಂಗ ಯಾರ ಬಾಯಲ್ಲಿ ಬರೋದಿಲ್ವೋ ಅಥವಾ ಈ ಅಭಂಗ ಯಾರಿಗೆ ಪಾಠಾಂತರವಿಲ್ಲವೋ ಅವರು ಮಾತ್ರ ನಿಜವಾದ ವಾರ್ಕರಿ ಅಲ್ಲ. ಅವರು ನಿಜವಾದ ವಾರ್ಕರಿ ಅಲ್ಲ. ಯಾಕಂದ್ರೆ ನಾ ಹೇಳೋ ತಾತ್ಪರ್ಯ ಅಂದ್ರೆ, ವಾರ್ಕರಿ ಆದವನು ಮೊದಲು ಈ ಅಭಂಗ ಪಾಠಾಂತರ ಇರಲೇಬೇಕು. ಈ ಅಭಂಗ ಪಾಠಾಂತರ ಇರಲೇಬೇಕು. ಯಾಕಂದ್ರೆ ಸೇವೆ ಆದ್ಮೇಲೆ, ಪಾಂಡುರಂಗ ಪರಮಾತ್ಮನ ಸೇವೆ ಆದ್ಮೇಲೆ ಜಗದ್ಗುರು ತುಕೋಮರಾಯ ಸಹಿತ ಒಂದಲ್ಲ ಎರಡಲ್ಲ ಮೂರಲ್ಲ 125 ಅಂದ್ರೆ ಸವಾಶೆ ಅಭಂಗದಲ್ಲಿ ತಾತ ತೆಗೆದು ನೋಡಿದಾಗ ಮಾಗಣಿ ಮಾಡ್ತಾ ಇದ್ದಾರೆ ಅಥವಾ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಈ ಅಭಂಗದ ಮೂಲಕ ತಮ್ಮ ಮನಸ್ಸಿನಲ್ಲಿದ್ದ ಒಂದು ಆಸೆಯನ್ನು ವ್ಯಕ್ತ ಮಾಡ್ತಾ ಇದ್ದಾರೆ. ತಮ್ಮ ಮನಸ್ಸಿನಲ್ಲಿದ್ದ ಒಂದು ಆಶಾಭಾವನೆ, ಮನೋಭಾವನೆ ಒಂದು ವ್ಯಕ್ತ ಮಾಡ್ತಾ ಇದ್ದಾರೆ ಈ ಅಭಂಗದ ಮೂಲಕ. ಎಲ್ಲರಿಗೂ ಪಾಠಾಂತರವಿದೆ, ಪಾಠಾಂತರವಿರಲೇಬೇಕು. ಜರ ಪಾಠಾಂತರ ಇಲ್ಲ ಅಂದ್ರೆ ಅವನು ನಿಜವಾದ ವಾರ್ಕರಿ ಅಲ್ಲ. ಅದಕ್ಕೆ ಯಾರ ಪಾಠಾಂತರ ಇಲ್ಲವೋ ಇವತ್ತಿನಿಂದ ಈ ಪಾಠಾಂತರ ಮಾಡಿ. ಯಾಕಂದ್ರೆ ಮಾಗಣಿ ಮಾಡುವುದಿದೆ. ಸೇವೆ ಆದ್ಮೇಲೆ ಭಗವಾನ್ ಪಾಂಡುರಂಗನ ಹತ್ತಿರ ಪಗಾರ ಕೇಳೋ ಒಂದು ಅಭಂಗ ಇದೆ. ಸೇವೆ ಆದ್ಮೇಲೆ ಪಗಾರ ಕೇಳುವಂತಹ ಅಭಂಗ ಇದೆ. ನಿತ್ಯ ಜಗದ್ಗುರು ತುಕೋಬಾರಾಯರು ಪಾಂಡುರಂಗ ಪರಮಾತ್ಮನ ಹತ್ತಿರ ಹೋಗ್ಬೇಕು, ನಿತ್ಯ ದರ್ಶನಕ್ಕೆ ಹೋಗ್ಬೇಕು. ಹಾಗೆ ನೋಡ್ಬೇಕಾದ್ರೆ ಜಗದ್ಗುರು ತುಕೋಬಾರಾಯರು ಪ್ರತಿ ತಿಂಗಳ ವಾರಿ ಅವರ ಮನೆಯಲ್ಲಿ ಇತ್ತು. ಪ್ರತಿ 15 ದಿವಸದೊಮ್ಮೆ ಒಂದು ತಿಂಗಳ ವಾರಿಗೆ ಜಗದ್ಗುರು ತುಕೋಬಾರಾಯರು ಪಂಚಮಕ್ಕೆ ಪಾದಯಾತ್ರೆಗೆ ಹೋಗ್ಬೇಕು. ಒಂದಲ್ಲ ಎರಡಲ್ಲ ಮೂರಲ್ಲ 8 ಪಿಡಿಯಿಂದ ಜಗದ್ಗುರು ತುಕೋಬಾರಾಯರು ಮತ್ತು ಭಗವಾನ ಪಾಂಡುರಂಗನ ಒಂದು ಋಣಾನುಬಂಧ ಇತ್ತು. ಎಷ್ಟು? ಒಂದಲ್ಲ ಎರಡಲ್ಲ 8 ಪಿಡಿಯಿಂದ ಜಗದ್ಗುರು ತುಕಾರಾಮ್ ಮಹಾರಾಜರು ಮತ್ತು ಪಾಂಡುರಂಗನ ಪರಮಾತ್ಮನ ಋಣಾನುಬಂಧ. ವಿಶ್ವಂಬರ ಭುವ ಯಾರು? ಜಗದ್ಗುರು ತುಕೋಬಾರಾಯರು ವಂಶಸ್ಥರು ಯಾರಪ್ಪ ಅಂದ್ರೆ ವಿಶ್ವಂಬರ ಭುವ. ಅವರ ಒಂದು ಪೂರ್ವಜರಿಂದ ಈ ಸೇವೆ ಮಾಡ್ತಾನೆ ಇದ್ರು. ಆದ್ರೆ ವಿಶ್ವಂಬರ ಭುವ ತಿಂಗಳ ವಾರಿ ಮಾಡ್ತಾ ಇದ್ರು ಕೂಡ ಆ ಪಿಡ್ಯಾನ ಪಿಡಿಯಿಂದ ವಾರಿ ಮಾಡ್ತಾ 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 ಜಗದ್ಗುರು ತುಕಾರಾಮ್ ಮಹಾರಾಜರ ವರೆಗೂ ಕೂಡ ಪಿಡ್ಯಾನ ಪಿಡಿಯಿಂದ ವಾರಿ ಮಾಡ್ತಾ ಇದ್ದಾರೆ. ನಿತ್ಯ ಪಾಂಡುರಂಗನ ದರ್ಶನ ಮಾಡ್ತಾ ಇದ್ದಾರೆ. ನಿತ್ಯ ಪಾಂಡುರಂಗನ ದರ್ಶನ ಮಾಡ್ತಾ ಇರುವಾಗ ಪಾಂಡುರಂಗ ಪರಮಾತ್ಮ ಮಾತ್ರ ಜಗದ್ಗುರು ತುಕೋಬಾರಾಯರು ಮುಂದೆ ಬಂದಾಗ ಸುಮ್ಮನೆ ಕೆಳಗೆ ಮಕ ಮಾಡಿ ನಿಂತ್ಕೊಳ್ಬೇಕು. ಯಾರು? ಪಾಂಡುರಂಗ ಪರಮಾತ್ಮ. ಬೇರೆ ಯಾರೋ ಭಕ್ತರು ಬಂದ್ರು ಸುಮ್ಮನೆ ನೋಡ್ತಿದ್ದ ಪಾಂಡುರಂಗ ಪರಮಾತ್ಮ. ಆದ್ರೆ ಜಗದ್ಗುರು ತುಕೋಬಾರಾಯರು ಬಂದ ಮೇಲೆ ಅವ್ರಿಗೆ ನಾಚಿಕೆ ಆಗ್ತಿತ್ತು, ಕೆಳಗಡೆ ಮಕ ಮಾಡ್ತಿದ್ದ. ನಿತ್ಯ ನೋಡಿ 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 ಪಾಂಡುರಂಗ ಪರಮಾತ್ಮ ಹೇಳ್ದ, ತುಕೋಬಾರಾಯರು ಹೇಳಿದ್ರು ಪಾಂಡುರಂಗ ಪರಮಾತ್ಮನಿಗೆ, ಪಾಂಡುರಂಗ, ಬೇರೆ ಎಲ್ಲರೂ ಭಕ್ತರು ಬಂದಾಗ ನೀನ್ ಮಾತ್ರ ಅವ್ರಿಗೆ ದೃಷ್ಟಿ ಕೊಟ್ಟು ನೋಡ್ತಾ ಇರ್ತಿ. ಆದ್ರೂ ನಾನು ದರ್ಶನಕ್ಕೆ ಬಂದಾಗ ಮಾತ್ರ ನಿನ್ನ ಮುಖ ಯಾವಾಗಲೂ ಕೆಳಗಿರುತ್ತ. ಇದಕ್ಕೆ ಕಾರಣ ಏನು? ನನ್ನಿಂದ ಏನಾದ್ರೂ ತಪ್ಪಾಗೈತೇನು? ನನ್ನಿಂದ ಏನಾದ್ರೂ ತಪ್ಪಾದ್ರೆ ಹೇಳು, ನಾನು ಸರಿ ಮಾಡಿಸ್ಕೋತೇನೆ. ನನ್ನ ವಾರಿಯಿಂದ ಏನಾದ್ರೂ ತಪ್ಪಾಗಿದೆ, ನಿನಗೇನಾದ್ರೂ ನಾನು ಬೈದೇನೇನು? ಯಾಕೆ ನಿನ್ನ ನಾ ಬಂದಾಗ ಮಾತ್ರ ಕೆಳಗೆ ಮಕ್ಕ ಮಾಡ್ತಿ? ಅವಾಗ ಪಾಂಡುರಂಗ ಪರಮಾತ್ಮ ಹೇಳ್ದ, ತುಕಾರಾಮ, ಇಷ್ಟೆಲ್ಲಾ ದೊಡ್ಡ ಮಾತು ಹೇಳಿ ನನಗ ಅಸಹ್ಯ ಮಾಡಕ್ ಹೋಗ್ಬೇಡ. ಇಷ್ಟೆಲ್ಲ ದೊಡ್ಡ ಮಾತು ಹೇಳಿ ನನಗೆ ಅಸಹ್ಯ ಮಾಡಕ್ ಹೋಗ್ಬೇಡ. ಅಲ್ಲೋ, ಇದು 1 ಪಿಡಿ ಅಲ್ಲ, ಈ ಹಿಂದೆ 8 ಪಿಡಿಯಿಂದ ನೀವು ನನ್ನ ಭಕ್ತರಾಗಿದ್ದೀರಿ. ಎಷ್ಟು? 8 ಪಿಡಿಯಿಂದ. ಒಂದಲ್ಲ ಎರಡಲ್ಲ 8 ಪಿಡಿಯಿಂದ ನೀವು ಭಕ್ತರಾಗಿದ್ದೀರಿ. ನಿಮ್ಮ ಪಂಜೋಬ ವಿಶ್ವಂಬರ ಭುವ ಬಂದ್ರು ಕೂಡ ಇಷ್ಟು ಅಪಾರವಾದ ಭಕ್ತಿ ಮಾಡ್ದ. ಅವನಿಗೂ ಕೂಡ ನಾನು ಅಂಗಲಾಚಿ ಬೇಡ್ಕೊಂಡೆ. ಏನೋ
ಅಂಗಲಾಚಿ ಬೇಡ್ಕೊಂಡೆ. ನಿಮ್ಮ ಭಕ್ತಿಯ ಋಣ ಬಹಳ ಆಗೈತಿ. ನಿಮ್ಮ ಭಕ್ತಿಯ ಋಣ ಬಹಳ ಆಗೈತಿ. ಏನಾದ್ರೂ ಕೇಳು 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 ಅಂತ ನಿಮ್ಮ ಪಿಡಿಯಿಂದ ನಾನು ಕೇಳ್ಕೊಂತ ಬಂದಿದ್ದೀನಿ. ಆದ್ರೆ ಇನ್ನೂ ತನಕ ನಿಮ್ಮ ಪೀಳಿಗಳು ಏನು ನನ್ನ ಹತ್ರ ಕೇಳಿದಿಲ್ಲ. ನಿಮ್ಮ ಋಣ ನಾನು ಹೊಟ್ಟೆಗೆ ತುಂಬಿಕೊಂಡೈತಿ. ನಿಮ್ಗೆ ಏನಾದ್ರೂ ಕೊಡಲಾಗದೆ ನನಗೆ ಸಂತೋಷ ಇಲ್ಲ, ನನಗೆ ಆನಂದ ಇಲ್ಲ. ಏನಾದ್ರೂ ಕೇಳು ತುಕೋಬರೇ, ಏನಾದ್ರೂ ಕೇಳ್ರಿ, ನಾನು ಕೊಡಲಿಕ್ಕೆ ತಯಾರಾಗಿದ್ದೇನೆ. ವಿಶ್ವಂಭರ ಕೂಡ ವಾರಿ ಮಾಡ್ತಾ ಇದ್ರು. ವಿಶ್ವಂಭರ ಕೂಡ ಪಂಢರಪುರದ ಪಾಂಡುರಂಗರ ಕಡೆ ಹೋಗ್ತಾ ಇದ್ರು. ಆದ್ರೆ ಪಾಂಡುರಂಗ ಪರಮಾತ್ಮ ಅವ್ರಿಗೂ ಸಹಿತ ಹೇಳ್ತಾ ಇದ್ದ, ಏನಾದ್ರು ಕೇಳು ಕೇಳು ಕೇಳ ಅಂತ. ಆದ್ರೆ ಕೊನೆಯದಾಗಿ ವಿಶ್ವಂಭರ ಒಂದೇ ಕೇಳಿದ್ರು. ಏನ್ ಕೇಳಿದ್ರು? ಒಂದೇ ಮಾತು ಕೇಳಿದ್ರು, ನನ್ನ ಪಿಡಿ ನಿನ್ನ ಸೇವನೆ ಮಾಡ್ತಾ ಇರಬೇಕು, ನಿನ್ನ ಹರಿಗುಣಗಣಗಳನ್ನು ಮಾಡ್ತಾ ಇರಬೇಕು, ನಿನ್ನ ಸೇವೆಯಲ್ಲಿ ಯಾವತ್ತೂ ಖಂಡ ಆಗ್ಬಾರದು, ಪಿಡಿಯಿಂದ ನಿನ್ನ ಸೇವೆನ ಮಾಡ್ತಿರ್ಬೇಕು, ಇದರಲ್ಲಿ ಯಾವುದು ಖಂಡ ಆಗ್ಬಾರ್ದು, ಇದರ ಒಂದು ದಾನವನ್ನಾಗಿ ಕೊಡ ಅಂತ ಹೇಳಿದ್ರು. ಅದನ್ನ ನಾನು ನಿಮಗಾಗಿ ದಾನವಾಗಿ ಕೊಡ್ತಾ ಬಂದಿದ್ದೀನಿ. ಆದ್ರೆ ಆ ನಿಮ್ಮ ಭಕ್ತಿ ಮಾಡಿದ ಋಣ ಮಾತ್ರ ನನ್ನ ಹೊಟ್ಟೆಗೆ ತುಂಬಿಕೊಂಡೈತಿ. ನೀನು ಏನಾದ್ರೂ ಕೇಳಲೇಬೇಕು 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 ಅಂತ ಸತತವಾಗಿ ಭಗವಾನ್ ಪಾಂಡುರಂಗ ಪರಮಾತ್ಮ ಹೇಳಿದಾಗ ಜಗದ್ಗುರು ತುಕೋಬರಾಯರು ಕೇಳಿದ್ರು. ಏನ್ ಕೇಳಿದ್ರು? ಈ ಅಭಂಗದ ಮೂಲಕ ಮಾಗಣಿ ಮಾಡ್ತಾ ಇದ್ದಾರೆ, ಒಂದು ಸಣ್ಣ ಆಸೆಯನ್ನು ವ್ಯಕ್ತ ಮಾಡ್ತಾ ಇದ್ದಾರೆ. ಪಾಂಡುರಂಗ, ನಾನು ಕೇಳಿದ್ದನ್ನು ಕೊಡಲಿಕ್ಕೆ ನಿನ್ನ ತಯಾರಾಗಿದ್ರೆ ನಾನು ಕೇಳ್ತೇನೆ. ನಾನು ಕೇಳಿದ್ದನ್ನ ಇನ್ನು ಕೊಡಲಿಕ್ಕೆ ತಯಾರಾಗಿದ್ರೆ ನಾನು ಕೇಳ್ತೇನೆ. ಆದ್ರೆ ಒಂದು ಸಣ್ಣ ಆಸೆ ಇದೆ, ಸಣ್ಣ ಆಸೆ ಇದೆ. ಈ ಅಭಂಗದ ಮೂಲಕ, ಇವತ್ತಿನ ವಿಶೇಷವಾದ ಅಭಂಗದ ಮೂಲಕ ಜಗದ್ಗುರು ತುಕೋಬರಾಯರು ಭಗವಾನ್ ಪಾಂಡುರಂಗನ ಹತ್ತಿರ ಮಾಗಣಿ ಮಾಡ್ತಾ ಇದ್ದಾರೆ. ಈ ಅಭಂಗದ ಮೂಲಕ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇದೇ ಅಭಂಗ, ಇದೇ ಪ್ರಾರ್ಥನೆ ಕೂಡ ಇವತ್ತು ವಾರ್ಕರಿ ಸಂಪ್ರದಾಯದಲ್ಲಿ, ಈ ವಾರ್ಕರಿ ಪಂಥದಲ್ಲಿ ಕೊನೆಯ ಒಂದು ಮಾಗಣಿ ಅಂತ ಹೇಳಲಾಗತ್ತೆ. ಅದೇ ಇವತ್ತಿನ ಅಭಂಗದಲ್ಲಿ ಜಗದ್ಗುರು ತುಕೋಬರಾಯರು ಮಾಗಣಿ ಮಾಡ್ತಾ ಇದ್ದಾರೆ. ಏನು? हेची व्हावी माझी आस. ನನ್ನ ಬಂದ ಆಸೆ ಇದೆ, ನನ್ನ ಆಶೆ ಇದೆ, ಕೇಳ್ತೀನಿ, ಆಶೆ ಇದೆ. ಕೇಳು ಜನ್ಮೋ ಜನ್ಮಿ ಇದೇ ಒಂದೇ ಜನ್ಮದಲ್ಲಿ ಅಲ್ಲ, ನನಗಂತ ಬರ್ದಿಟ್ಟಿದ್ದು ಎಷ್ಟು ಜನ್ಮಗಳದಾವಲ್ಲ, ಆ ಎಲ್ಲಾ ಜನ್ಮಗಳಲ್ಲಿಯೂ ಕೂಡ ನಿನ್ನ ದಾಸನಾಗಿರಬೇಕು. ಪಾಂಡುರಂಗ ಪರಮಾತ್ಮ ನಗ್ತಾ ಇದ್ದಾನೆ. ನಕ್ಕೊಂತ ಹೇಳ್ದ, ತುಕಾರಮ್ಮ, ಇದೇ ಒಂದು ಎಲ್ಲ ಜನ್ಮದಾಗ ನನ್ನ ದಾಸನಾಗಿಯೋ, ಈ ಹಿಂದೆ ಹಲವಾರು ಜನ್ಮಗಳಲ್ಲಿಯೂ ಕೂಡ ನೀನು ಭಕ್ತನಾಗಿದ್ದೀಯ. ನಾನು ನೀನು ಉದ್ಧಾರ ಸಲುವಾಗಿ ದೇವರಾಗಿ ಬಂದಿದ್ದೀನಿ. ಮತ್ತು ಮುಂದಿನ ಜನ್ಮ ಇದ್ರೂ ಕೂಡ ನನ್ನ ನಿನ್ನ ಋಣಾನುಬಂಧ ಹೆಂಗ ಇರುತ್ತೆ, ಇದೆಲ್ಲ ಬಿಡು, ಮತ್ತು ಬೇರೆ ಏನಾದ್ರೂ ಕೇಳು. ಅವಾಗ ತುಕೋಬರಾಯರು, ನಿನ್ನ ದಾಸನಾಗಿ ನಾನು ಆ ಜನ್ಮ ಜನ್ಮದಲ್ಲಿಯೂ ಕೂಡ ಪಂಢರಿचा ವಾರಕರಿ ಏನಾಗಬೇಕು, ಪಂಢರಪುರದ ವಾರ್ಕರಿಯಾಗಿ ಜನ್ಮಕ್ಕೆ ಬರಬೇಕು. ಪಂಢರಪುರದ ವಾರ್ಕರಿಯಾಗಿನೇ ಜನ್ಮಕ್ಕೆ ಬರಬೇಕು. ಇದನ್ನೇ ನೀನು ದಾನವನ್ನ ಕೊಡು. ಅಷ್ಟೇ ಅಲ್ಲ, ನಾನು ಮುಂದೆ ಬರುವಂತಹ ಕಲಿಯುಗದಲ್ಲಿ ಇರ್ಬೋದು, ಇನ್ನೊಂದು ಯುಗ ಇರ್ಬೋದು, ಮತ್ತೆ ನನ್ನ ಜನ್ಮ ಇದ್ದರೂ ಪಂಢರಿಯ ವಾರ್ಕರಿಯಾಗಿ ಬಂದು, ಆದ್ರೆ ನಿಷ್ಠಾವಾನ ವಾರ್ಕರಿಯಾಗಿ ನಿನ್ನ ವಾರಿ ನನ್ನಿಂದ ಯಾವಾಗಲೂ ತಪ್ಪಬಾರದು. ವಾರಿ ಚುಕು ನದಿ ಹರಿ. ತುಕೋಬರಾಯರು ಹೇಳ್ತಾ ಇದ್ದಾರೆ, ನನ್ನಿಂದ ನಿನ್ನ ವಾರಿಯ ಖಂಡ ಆಗ್ಬಾರ್ದು, ಅಖಂಡವಾಗಿ ನಿನ್ನ ವಾರಿ ನಡೀತಾ ಇರಬೇಕು. ವಿಶೇಷತೆ ಈ ಮಾಗಣಿ ಮಾಡೋ ವಿಶೇಷತೆ ಇದೆ, ಸ್ವಲ್ಪ ಲಕ್ಷ್ಯ ಪಟ್ಟು ಕೇಳ್ರಿ. ಈಗಿನ ಕಲಿಯುಗದೊಳಗ ವಾರಿ ನಮಗ್ ಹೆಂಗ ಬೇಕು ಹಂಗ ನಡೆದೈತಿ. ಆದ್ರೆ ತುಕೋಬರಾಯರು ಏನ್ ಕೇಳಿದ್ರು? ವಾರಿ ತುಕೋ ನದಿ ಹರಿ. ಇವಾಗ ನಮ್ಮ ಅನುಕೂಲ ಪರಿಸ್ಥಿತಿ ತಕ್ಕಂಗ ನಾವು ವಾರಿ ಮಾಡಾಕೊಂತೀವಿ, ಅದು ಮುಂದೆ ಹೇಳ್ತೇನೆ ನಾನು. ಜನ್ಮ ಜನ್ಮದಲ್ಲಿ ನೀನು ನನ್ನ ದಾಸನಾಗಿದೀಯ, ನನ್ನ ವಾರಿನಿಗೆ ಯಾವಾಗಲೂ ತಪ್ಪಲ್ಲ. ಇದನ್ನು ಬಿಡು, ಬೇರೆ ಏನಾದ್ರೂ ಕೇಳು. ಇನ್ನು ಪ್ರಾಪಂಚಿಕ ಅವಸ್ಥೆ ಬಡತನದಿಂದ ಕೂಡಿದೆ.
ಬಡತನದಿಂದ ನೀನು ಮೇಲಿಗೆ ಬರ್ತಾ ಇದೀಯಾ, ನಿನ್ನ ಪ್ರಪಂಚ ನಡೆಸಲಿಕ್ಕೆ ಏನಾದ್ರೂ ಸ್ವಲ್ಪ ಧನ ಸಂಪತ್ತಿ ಏನಾದ್ರೂ ಕೇಳು, ನಾನು ಕೊಡ್ಲಿಕ್ಕೆ ತಯಾರಾಗಿದ್ದೀನಿ. ತುಕೋಬರರು ಅದನ್ನ ಏನು ಕೇಳಿಲ್ಲ. ನನ್ನ ಪ್ರಪಂಚ ನನ್ನ ಪರಮಾತ್ಮ ಸರಿಯಾಗಿ ನಡ್ಕೋಬೇಕಾದ್ರೆ ಯಾವಾಗಲೂ ನನಗೆ ಒಳ್ಳೆಯವರ ಸಂಘ ಕೊಡು. ಯಾರ ಸಂಘ ಕೊಡು? ಸಂತ ಸಂಗಿ ಸರ್ವಕಾಲ ಹೇಳ್ತಾ ಇದ್ದಾರೆ. ಯಾವಾಗಲೂ ನನಗೆ ಸಂತರ ಸಂಘ ಕೊಡು, ಸಾಧು ಸಂತರ ಸಂಘ ಕೊಡು. ಸಂತ ಸಂಗಿ ಸರ್ವಕಾಲ, ಅಲ್ಲೇ ನನಗೆ ಏನಿದೆ? ನಿಜವಾದ ಆನಂದ ಇದೆ. संत संगी सर्व काळ अखंड प्रेमाचा सुकाळ किंवा कल्लोळ अखंड प्रेमाचा कल्लोळ ಆ ಸಂತರ ಸಂಘದಲ್ಲಿ ಯಾವಾಗಲೂ ನಾನು ಆನಂದದಿಂದ ಪ್ರೇಮದಿಂದ ನಾನು ಇರ್ತಾ ಇದ್ದೀನಿ. ಜರ ನಾನು ಕುಶಾಲವಾಗಿ ನನ್ನ ಜೀವನ ಕಳಿಬೇಕಾದ್ರೆ ಯಾವುದೇ ಜನ್ಮದಲ್ಲಿ ನನ್ನ ಜನ್ಮದಲ್ಲಿ ಕೂಡ ನನಗೆ ಸಂತರ ಸಂಘವನ್ನೇ ಕೊಡು. ಎಲ್ಲಾ ಮಾಗಣಿ ಪರಾಭವದಲ್ಲಿ ತುಕೋಬರ ಇದನ್ನೇ ಕೇಳಿದ್ದಾರೆ. ಸಂತ ಸಂಘ ಇಲ್ಲದೆ ಮಾಗಣಿ ಪರಾಭವ ಪೂರ್ಣ ಇಲ್ಲ. ಸಂತರ ಸಂಘನೇ ಕೊಡು. ಯಾಕೆ ಕೇಳ್ತಾ ಇದ್ದಾರೆ? ಸಂತ ಸಂಘ ಮಾಡಿದರೆ ದೇವ್ರು ಡೈರೆಕ್ಟ್ ಸಿಗ್ತಾನ. ಸಂತ ಸಂಘ ಮಾಡ್ಲಿಲ್ಲ ಅಂದ್ರ ಮೀಡಿಯೇಟರ್ ಹೋಗಿ ಆಮೇಲೆ VIP ಸಿಗಬೇಕಾಗತ್ತೆ. ಮೀಡಿಯೇಟರ್ ಇಲ್ದ MLA JDP ಸಿಗಂಗಿಲ್ಲ, ಅವಾಗ ವಸೂಲಿ ಹಚ್ಚಬೇಕಾಗತ್ತ. ಜರ ಡೈರೆಕ್ಟ್ ಪಾಂಡುರಂಗನ ದರ್ಶನ ಬೇಕಂದ್ರ ಸಂತರ ಸಂಘ ಮಾಡಿದ್ರೆ ಸಿಗ್ತಾನೆ. ಇಲ್ಲಿ ಮೀಡಿಯೇಟರ್ ಯಾರು? ಸಂತ ಅಷ್ಟೇ. ಆದ್ರೆ ನಿನ್ನ ದರ್ಶನಕ್ಕೆ ಬಂದಾಗ ಯಾವಾಗಲೂ ನನಗೆ ಚಂದ್ರಭಾಗೆ ಸ್ನಾನ, ಯಾವಾಗಲೂ ಕೂಡ ಆ ಚಂದ್ರಭಾಗೆ ಸ್ನಾನ ಆಗಬೇಕು. ಈ ಅಭಂಗದ ಮೂಲಕ ನನಗೆ ಇಷ್ಟೇ ಕೇಳ್ತಾ ಇದ್ದೇನೆ. ತುಕಾಮಾಗೆ ಹೆಚ್ಚಿದ ಯಾವಾಗಲೂ ಚಂದ್ರಭಾಗೆ ಸ್ನಾನ, ಇದನ್ನೇ ದಾನವನ್ನಾಗಿ ಕೇಳ್ತಾ ಇದ್ದೀನಿ. ಪಂಡರಿचा ವಾರಕರಿ ವಾರಿ ಚುಕೋ ನಲಿಹರಿ, ಒಂದು ವಾರಕರಿಯಾಗಿ ಪಾಂಡುರಂಗ ಪರಮಾತ್ಮನ ಹತ್ತಿರ ಏನು ಕೇಳಬೇಕು ಜಗದ್ಗುರು ತುಕೋಬರೇ ಇವತ್ತಿನ ಅಭಂಗದಲ್ಲಿ ಸ್ಪಷ್ಟವಾಗಿ ವಿವರಣೆ ಮಾಡ್ತಾ ಇದ್ದಾರೆ. ಸ್ಪಷ್ಟವಾಗಿ ಅಭಂಗದ 4 ಚರಣದ ಸಂಕ್ಷಿಪ್ತ ಸಾರಾಂಶ. ಇನ್ನು ಮೇಲೆ ಯಥಾಮತಿ ಯಥಾಶಕ್ತಿ ಯಥಾವಕಾಶದಿಂದ ಈ ಅಭಂಗವನ್ನು ಬಿಡಿಸಲಿಕ್ಕೆ ಪ್ರಯತ್ನ ಮಾಡೋಣ. ಆದ್ರೆ ಪ್ರಯತ್ನ ಮಾಡೋಕ್ಕಿಂತ ಮುಂಚೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದಂತಹ ಪಾಂಡುರಂಗ ಪರಮಾತ್ಮನ ನಾವು ನಮನ ಮಾಡಬೇಕಾಗತ್ತೆ. ಶರಣ ಹೋಗಬೇಕಾಗತ್ತೆ. ಶರಣ ಹೋಗ್ಬೇಕಾಗತ್ತೆ. ಜರ ಅವನಿಗೆ ಶರಣ ಹೋಗಿದ್ದ ನಿಜ ಆತಂದ್ರ ಈ ಒಂದು ಕಾರ್ಯಕ್ರಮದಲ್ಲಿ ಯಾವುದೇ ತರಹ ವಿಘ್ನ ಬರೋದಿಲ್ಲ. ಯಾಕ್ರಿ ಮಹಾರಾಜರ ಪಾಂಡುರಂಗ ಬಿಟ್ಟ ಬೇರೆ ದೇವ್ರು ನಿಮ್ಗೆ ಸಿಗ್ಲಿಲ್ಲೇನು ಅಂತ ನೀವು ಕೇಳಬಹುದು. ಅವಂಗ ಯಾಕೆ ನಾವು ಶರಣ ಹೋಗ್ಬೇಕು? ನಾವು ವಾರಕರಿ ಪಂಥದವರು, ಏಕನಿಷ್ಠ ಏಕಭಾವ ವಾರಕರಿ ಪಂಥದವರು. ಇಲ್ಲಿ ನಿಂತಾಗ ಮಾತ್ರ ಅವನಿಗೆ ಶರಣ ಹೋಗ್ಬೇಕಾಗತ್ತೆ. ಯಾವ ತರ? म्हणूनी शरण जावी सर्वभावी देवांसी, तो हा उतरील पार ढोल सुस्तर नरीसा. सर्व ಭಾವದಿಂದ ಅವನಿಗೆ ಶರಣ ಹೋಗಿದ್ದ ಖರೆ ಆತಂದ್ರ ಈ ಒಂದು ಕಾರ್ಯಕ್ರಮದಲ್ಲಿ ಯಾವುದೇ ತರ ವಿಘ್ನ ಬರುವುದಿಲ್ಲ. ಬ್ಯಾರೆ ದೇವರು ಸ್ವಲ್ಪ ನೋಡಕ್ ಹೋದ್ರೆ ನಮ್ಮ ಹಿಂದೂ ಶಾಸ್ತ್ರ ಪುರಾಣಗಳಿಗೆ 1 ಅಲ್ಲ 2 ಅಲ್ಲ 3 ಅಲ್ಲ 33 ಕೋಟಿ, ಎಷ್ಟು 33 ಕೋಟಿ ದೇವಾನ ದೇವತೆಗಳಿಲ್ಲ ಅದಾವ. ಮತ್ತೆ ಎಲ್ಲಾ ಬಿಟ್ಟು ಇವಂಗ ಯಾಕೆ ಶರಣ ಹೋಗ್ಬೇಕು? ಇವಂಗ ಯಾಕೆ ಶರಣ ಹೋಗ್ಬೇಕಂದ್ರ ಎಲ್ಲಾ ದೇವರು ಇವನ ಬಾಯಾಗಲ್ಲ. ಅನಂತ ಬ್ರಹ್ಮಾಂಡ ಉದರಿ ಇವನ್ ಕಡೆ ಹರಿಯಾಬಾಲಕ ನನ್ನ ಇವನ್ ಕಡೆ ದೇವ್ರ ಅದಾವ. ಅದಕ್ಕೆ ಇವನ್ ಶರಣ ಹೋಗಿದ್ದ ನಿಜ ಅಂತಂದ್ರ 33 ದೇವಾಲ ದೇವತೆಗಳಿಗೆ ಶರಣ ಹೋದಂಗ ಐತಿ. ಅದಕ್ಕೆ ಅವನಿಗೆ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಅಂತ ಕರಿತೀವಿ. ಎಷ್ಟದವ್ರಿ ಬ್ರಹ್ಮಾಂಡ? ಅನಂತ ಕೋಟಿ ಅದಾವ, ಸಂಖ್ಯೆ ಇಲ್ಲ. ಅಷ್ಟಕ್ಕೆಲ್ಲ ನಾಯಕ ಯಾರದಾರ? ಈ ನನ್ನ ಪಾಂಡುರಂಗ ಪರಮಾತ್ಮನ. ಅದಕ್ಕೆ ಶರಣ ಹೋಗಬೇಕಾದ್ರ ಮಂಗಲ ಮಾಡ್ಬೇಕಂದ್ರೆ ಯಾರು? ಸಕಲ ಮಂಗಳ ನಿಧಿ ಶ್ರೀ ವಿಠಲಾಚೇ ಶರಣ ಹೋಗ್ಬೇಕಾದ್ರೆ ನಮನ ಮಾಡ್ಬೇಕಂದ್ರೆ ಹೆಂಗ ಹೋಗ್ಬೇಕು? ಪಾಂಡುರಂಗ ಗಾರು ತಥಾ ಮಾನವ ಪಾಂಡುರಂಗ ಕರು ಪ್ರಥಮ
संताटिया दुसरे चरण संताटिया संताटिया दुसरे चरण संताटिया पांडुरंगा करू प्रथम नमन सुंदरे चरण संततिया सुंदरे चरण संततिया पांडुरंगा करू प्रथम नमन दुसरे चरण संतांच्या त्यांच्या कृपाने कथेचा विस्तारू बाबाजी सद्गुरु दासगुरुगा मस्तक हे पायावरी यावर घरी संतांच्या जेणे पंढरी सारे खाची आपुला धामणगाव केला वैकुंठाधिपती श्री विठ्ठल सखा सोयरा जोडीला चोका भक्त विरक्त भूतळवटी विख्यात हा बोधला त्या श्री संत सद्गुरु मानकोजी चरणी साष्टांग मी घातला विठोबार कुमारी वेळाची याद केली स्मरण होय सगळे विद्येचे अधिकरण हे जीवन श्री चरण श्री गुरुची हे नमस्कार मी आता नमो सद्गुरु तुकया ज्ञान दीपा नमो सद्गुरु सच्चिदानंद रूपा नमो सद्गुरु भक्त कल्याण मूर्ती नमो सद्गुरु भास्करा पूर्ण कीर्ती महायोग पीठे तटे भीमरध्या वरम पुंडरीकाय धातु मुनींद्र समागत्य तिष्ठन्त मानंद कंदम परब्रह्मलिंगम भजे पांडुरंगम परब्रह्मलिंगम भजे पांडुरंगम नमो ज्ञानेश्वरा नमो ज्ञानेश्वरा नमो ज्ञानेश्वरा नमो ज्ञानेश्वरा नमो ज्ञानेश्वरा वाह 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 निवृत्ती बोधारा
नमो मुक्ताबाई त्रिभुवनप्पा नमो मुक्ताबाई त्रिभुवनप्पा वनिपा नमो मुक्ताबाई नमो ज्ञानेश्वर नमो ज्ञानेश्वर निवृत्ती उदारा सोपादेव नमो मुक्ताबाई त्रिभुवनप्पा ಪ್ರಸ್ತುತ ಯಾವ ಇವತ್ತಿನ ಧಾರವಾಡ ಜಿಲ್ಲೆಯ ಲೋಕೂರ್ ಗ್ರಾಮದಲ್ಲಿ ಪ್ರಪ್ರಥಮವಾಗಿ ಶ್ರೀ ವಿಠ್ಠಲ ರುಕ್ಮಿಣಿ ದೇವಸ್ಥಾನದ ನೂತನ ಕಟ್ಟಡ ಉದ್ಘಾಟನೆ ಮತ್ತು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದಂತಹ ಪಾಂಡುರಂಗ ರುಕ್ಮಿಣಿಯ ಮೂರ್ತಿಯ ಪ್ರತಿಷ್ಠಾಪನೆ, ನೂತನ ಮೂರ್ತಿಯ ಪ್ರತಿಷ್ಠಾಪನೆ ಈ ಎರಡೂ ಕೂಡ ಒಂದೇ ಯೋಗದಲ್ಲಿ ಇವತ್ತಿನ ದಿವಸ ಶ್ರೀ ಗುರುವರಿಯ ಮನು ಮಹಾರಾಜ್ ಶಿವರ್ಕರ್, ಕೃಷ್ಣಸ್ವಾಮಿ ಶಿವರ್ಕರ್ ಇವರ ದಿವ್ಯ ನೇತೃತ್ವದಲ್ಲಿ, ದಿವ್ಯ ಸಾನ್ನಿಧ್ಯದಲ್ಲಿ ಇವತ್ತು 4 ದಿವಸಗಳ ಕಾಲ ಸಪ್ತಾಹ, ಎಷ್ಟು 4 ದಿವಸಗಳ ಕಾಲ, ಇವತ್ತಿನ 3ನೇ ದಿವಸದ ಒಂದು ಚಿಕ್ಕ ಅಲ್ಪ ಸೇವೆ ನನ್ನ ಪಾಲಿಗೆ ಬಂದಿದೆ. ನಿಜ ಹೇಳ್ಬೇಕಂದ್ರೆ ನಾಳೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪಾಂಡುರಂಗ ರುಕ್ಮಿಣಿ ಲೋಕೂರ್ ಗ್ರಾಮಕ್ಕೆ ಬರ್ತಾ ಇದೆ. ನಿಮ್ಮನ್ನು ಆಶೀರ್ವಾದ ಮಾಡಲಿಕ್ಕೆ ಬಂದು ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ. ಅದರ ಮುಂಚೆಯೇ ಆ ಪಾಂಡುರಂಗ ರುಕ್ಮಿಣಿಯ ಒಂದು ಚಿಕ್ಕ ಸೇವೆ ನನ್ನ ಪಾಲಿಗೆ ಬಂದಿದೆ. ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಈ ವ್ಯಾಸಪೀಠ, ಈ ನಾರದರ ಗಾದಿ ಸಿಗಬೇಕಾದ್ರೆ ಹಂಗ ಸಿಗಂಗಿಲ್ಲ, ಹಂಗೆ ಸಿಗಂಗಿಲ್ಲ. ಪೂರ್ವ ಜನ್ಮನ ಏನಾದ್ರೂ ಸ್ವಲ್ಪ ಪುಣ್ಯ ಇದ್ರೆ ಮಾತ್ರ ಈ ನಾರದರ ವ್ಯಾಸಪೀಠ ಸಿಗತ್ತ, ಇದು ಗಾದಿ ಸಿಗತ್ತ. ಹಂಗೆ ಯಾರಿಗೂ ಸಿಗಂಗಿಲ್ಲ. ಸುಮ್ನ ಬಂದ್ ಹಂಗ ಕೀರ್ತನೆ ಮಾಡ್ತೇನ್ರಿ, ಸುಮ್ನ ಬಂದ್ ಹಂಗ ತಾಳ ಹಾಕೊಂಡು ಪುಣ್ಯಾಕ್ ಕುಂತೇನಂದ್ರ ನೀವು ಸಾಮಾನ್ಯ ಅಂತ ತಿಳ್ಕೊಬೇಡ್ರಿ. ನೀವು ಕೂಡ ಹಿಂದಿನ ಜನ್ಮದೊಳಗೆ ಏನಾದ್ರೂ ಪುಣ್ಯ ಮಾಡಿದ್ರೆ ಇರ್ಬೋದು. ಯಾವಾಗಲೂ ಹೇಳ್ತಾ ಇರ್ತೇನೆ, ಈ ವಾರ್ಕರಿಗಳು ಇದೇ ಜನ್ಮದಲ್ಲಿ ಎಲ್ಲ ಈ ವಾರ್ಕರಿಗಳು ಆಗ್ಯಾರ ಅಂದ್ರ ಇವರು ದ್ವಾಪಾರ ಯುಗದೊಳಗೂ ಇದ್ರು, ತ್ರೇತಾಯುಗದೊಳಗೂ ಇದ್ರು. ಈ ವಾರ್ಕರಿಗಳು ಅಲ್ಲೂ ಇದ್ರು, ಈ ವಾರ್ಕರಿಗಳು ಇಲ್ಲಿ ಇದ್ದಾರ ಅಂತ ತಿಳ್ಕೊಳ್ರಿ. ಜರ ತ್ರೇತಾಯುಗದಲ್ಲಿ ಯಾರಿದ್ರಪ್ಪ ಅಂದ್ರ ರಾಮನ ಸೈನಿಕರು ಯಾರಿದ್ರು? ವಾನರರು ಇದ್ರು, ಅವ್ರು ನಾವೇ. ಇದು ಹೆಂಗ್ ಹೇಳ್ತೀರಿ ಮಹಾರಾಜರಂದ್ರ, ಈಗ ಕೀರ್ತನದೊಳಗೆ ಕುಣಿತಾರ ನೋಡ್ರಿ, ಅವಾಗ ತಿಳ್ಕೊಂಡ್ಬಿಡ್ರಿ. ಯಾಕೆ ಕುಣಿತಾರ ಅಂದ್ರ ಆ ವಾನರ ಒಂದು ಗಿಡದಂತ್ರ ಒಂದ್ ಗಿಡದ ತಂಗಿ ಹಾರ್ತಿತ್ತಲ್ಲ, ಹಂಗ ನಾವು ಹಾರ್ತೀವಿ. ಆ ಸ್ವಭಾವ ನಾವು ಇನ್ನೂ ಬಿಟ್ಟಿಲ್ಲ, ಅದಕ್ಕೆ ನಾವು ವಾನರ. ಮತ್ತ ದ್ವಾಪಾರ ಯುಗದೊಳಗೆ ನಾವು ಏನು ಇದ್ವಿ ಅಂದ್ರ ಬೇರೆ ಯಾರಲ್ಲ, ಆ ಕೃಷ್ಣನ ಸಾಥಿಗಳು ಇದ್ವಿ. ಯಾರು? ಗೋಪಿಕೆಯರು. ಅದೇ ಋಷಿನ ಗೋಪಿಕೆ ಆದರು, ಅದೇ ಗೋಪಿಕೆಯಿಂದ ನಾವು ವಾರ್ಕರಿ ಆಗಿದ್ವಿ. ಮತ್ತು ಇಲ್ಲಿ ಎಲ್ಲ ಇವು ಚಿಕ್ಕ ಚಿಕ್ಕ ಸೇವೆ ಸಿಗಬೇಕಾದ್ರೆ ಸಾಮಾನ್ಯ ಸಿಗೋದಿಲ್ಲ, ಪೂರ್ವ ಜನ್ಮದ ಪುಣ್ಯ ಬೇಕು. ಮೌಲಿ ಜ್ಞಾನೇಶ್ವರ ಮಹಾರಾಜ ವರ್ಣನೆ ಮಾಡ್ತಾ ಇದ್ದಾರೆ. पूर्वजन्मी सुकृत थोर केली, पूर्वजन्मी सुकृत थोर केली, ती मज आजी फळासी आली. परमानंदो आजी ओ मानसी भेटी झाली या संतासी. ಅದಕ್ಕೆ ಎಲ್ಲಾ ಸಂತರ ಸಂಘ, ಎಲ್ಲಾ ವಾರ್ಕರಿ ಸಂಘ ಸಿಗಬೇಕಾದ್ರೆ ಪೂರ್ವ ಜನ್ಮದ ಸುಕೃತ ಥೋರ ಇದ್ರೆ ಮಾತ್ರ ಈ ಫಳ ಸಿಗೋದಿಲ್ಲ. ಅದರಲ್ಲಿಯೂ ಕೂಡ ಏನು ಭಾಗ್ಯ ಇದೆಯೋ ಗೊತ್ತಿಲ್ಲ. ಇಲ್ಲಿ ಬಂದಾಗ ಹತ್ರ ಯಾವುದೋ ಮೂರ್ದಂಗ ಕರಿ ತರೋದು ಬೇಡ, ಯಾರ ಗಾಯನಕಾರರಿಗೆ ತರೋದು ಬೇಡ, ಎಲ್ಲ ಸಕಲ ಕಲಾ ವಲ್ಲಭರಲ್ಲಿ ಸಿಗ್ತಾರ. ಅದ್ರೊಳಗೆ ನಮ್ದು ಭಾಗ್ಯ ಏನಪ್ಪ ಅಂದ್ರ ಆಳಂದಿ ಅಂದ್ರ ಮೃದಂಗ ಪಟ್ಟು ಬಂದಿದಾರ. ನಮ್ಮ गणपती महाराज साळुंके. आज काय आनंदाला पार नाही महाराज. आता काय आपल्या सामान्य कीर्तनांना तुम्ही एवढे लांबून तुम्ही इकडे आला नाही, बरोबर आहे. आपल्या कर्नाटकात आपल्या भागात जर गायनकार आणि पक्वासकरी मिळणंच कमी नाही, खरंच सांगतो. होय, तेव्हाच सांगितलं होतं मला, कर नाटक.
असंच आहे. इकडून नाटक करावं लागतं. नाटक केल्याशिवाय पर्याय नाही. आमच्याकडे मिळत नाही. तरी सुद्धा आपल्याला इतके महान कलाकार तुम्ही इकडे आला आमच्या कीर्तनाला साथ द्यायला. ನಿಜ ಹೇಳ್ಬೇಕಂದ್ರೆ ಮಹಾರಾಷ್ಟ್ರದಲ್ಲಿ ಹೆಸರಿದೆ ಗಣಪತಿ ಮಹಾರಾಜ್ ಸಾಳುಂಕಿ. ಯೂಟ್ಯೂಬ್ ತೆಗೆದು ನೋಡಿ, ಈ ಮಹಾರಾಜರ ಹೆಸರಿದೆ. ಇವತ್ತು ನಮ್ಮ ಕೀರ್ತನಕ್ಕೆ ಬಂದಿದ್ದಾರೆ ಅಂದ್ರೆ ಇದು ಕೂಡ ಪೂರ್ವಜನ್ಮ ಸುಕೃತ ಇದು ಕೂಡ ಹಂಗೆ ಎಲ್ಲರಿಗೂ ಸಿಗೋದಿಲ್ಲ. ಇದು ಅಖಂಡವಾಗಿ ನಡೀತಾ ಇದೆ. ಆದ್ರೆ ಇವತ್ತಿನ ಕೀರ್ತನ ಸೇವೆ ದ್ವಿತೀಯ ಕೀರ್ತನ ಸೇವೆ ಹೌದಲ್ರಿ ಮಾರ. ಎರಡನೇ ಕೀರ್ತನ ಸೇವೆ ಲೋಕೂರ್ ಗ್ರಾಮ, ಒಂದನೇ ಕೀರ್ತನ ಸೇವೆ ಹೋದ ವರ್ಷ ಮಾಡಿದ್ವಿ. ಹೋದ ವರ್ಷ ಮಾಡಿದ ಪ್ರತಿಫಲವಾಗಿ ಈ ವರ್ಷನೂ ಕೂಡ ಸಿಕ್ಕಿದೆ. ಅದಕ್ಕೆ ಕಾರಣೀಭೂತರಾದ ನನಗೆ ಒಂದು ಚಿಕ್ಕ ಒಂದು ಸಂತರ ಚರಣರ ಪಾದಧೂಳು ಅವರ ಸೇವಕನಾಗಿರುವಂತಹ ನನಗೆ ಪ್ರೀತಿ ಮಾಡೋರು, ಪ್ರೇಮ ಮಾಯ ತೋರಿಸೋರು ನಮ್ಮ ಬಳುವಂತ ಮಾಮಾದಾನ. ಅವ್ರ ಮಗ ದೀಪಕ್ ಇರಬಹುದು, ಇನ್ನೊಬ್ಬರು ಅವ್ರ ಮಗ ದೀಪಕ್ ಪಾಚನ್ ಇರಬಹುದು. ಎಲ್ಲ ಅನೇಕ ಕರೆಗಳಿದ್ದಾರೆ. ಅಖಂಡ ಪ್ರೇಮ ಪ್ರೀತಿ ಇಟ್ಟು ಕರೆ ಕಳಿಸಿದ್ದಾರೆ. ಎಷ್ಟು ನನ್ನಲ್ಲಿ ಜ್ಞಾನ ಇದೆಯೋ, ಎಷ್ಟು ಈ ಅಭಂಗ ಬಿಡಿಸ್ಲಿಕ್ಕೆ ನನಗೆ ಆ ಭಗವಂತ ಜ್ಞಾನ ಕೊಡ್ತಾನೋ ಅಷ್ಟರಲ್ಲಿ ಅಭಂಗ ಬಿಡಿಸ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಎಲ್ಲರಿಗೂ ಈ ಕೀರ್ತನ ಸೇವೆ ಕೊಟ್ಟಿರುವಂತಹ ಎಲ್ಲ ಗೊಂದಳಿ ಸಮಾಜದ ಹಿರಿಯರಿಗೆ ನಮನವನ್ನ ಮಾಡ್ತಾ ಈ ಕೀರ್ತನ ಸೇವೆ ನಾನು ಆರಂಭ ಮಾಡ್ತಾ ಇದ್ದೀನಿ. ವಿಠೋಬಾ ಸಾಧು ಸಂತರು ಕಾಣಲಿಕ್ಕೆ ಮನುಷ್ಯರ ತರ ಕಾಣ್ತಾರೆ. ಹೆಂಗ್ ಕಾಣ್ತಾರೆ? ಸಾಧು ನಮ್ಮಂತ ಮನುಷ್ಯರ ತರ ಕಾಣ್ತಾರೆ. ಆದ್ರೆ ಅವರ ಕಡೆ ಜನ್ಮ ಮತ್ತು ಮರಣ ತಗೊಂಡೇ ಅವರು ಬಂದಿರ್ತಾರೆ. ಯಾರು? ಅವ್ರಿಗೆ ಸಾಧು ಸಂತರ ಅಂತ ಕರೀತಾರೆ. ಜನ್ಮನೂ ಅವ್ರ ಕಡೆ ಇದೆ, ಮರಣನೂ ಅವ್ರ ಕಡೆ ಇದೆ. ಅವ್ರಿಗೆ ಸಂತರು ಅಂತ ಕರೀತಾರೆ. ಜನ್ಮನೂ ನಮ್ಮ ಕಡೆ ಇಲ್ಲ, ಮರಣನೂ ನಮ್ಮ ಕಡೆ ಇಲ್ಲ. ಅವ್ರಿಗೇನಂತ ಕರಿಬೇಕು? ನಮ್ಮಂತ ನಿಮ್ಮಂತ ಮೂಢ ಮನುಷ್ಯರ ಅಂತ ತಿಳ್ತಾರೆ. ಜನನ ಮತ್ತು ಮರಣ ಅವ್ರಿಗೆ ಯಾವಾಗ ಬೇಕು ಅವ್ರ ಜನ್ಮಕ್ಕೆ ಬರ್ತಾರೆ, ಮತ್ತು ಯಾವಾಗ ಹೋಗ್ಬೇಕು ಅವ್ರ ಅವತಾರ ಮುಗಿಸ್ಕೊಂಡು ಅವ್ರು ಹೋಗ್ತಾ ಇರ್ತಾರೆ. ಅವ್ರಿಗೇನಂತ ತಿಳ್ಕೋಬೇಕು? ಇವರ ನಿಜವಾದ ಸಾಧು ಸಂತರ ಅಂತ ತಿಳ್ಕೋಬೇಕು. ನಮ್ಗೇನಾದ್ರೂ ಐತಂದ್ರೆ ಜನನ ಮರಣ ನಮ್ ಕೈಯಾಗೈತಿ? ಇಲ್ಲ. ಜನನೂ ಇಲ್ಲ, ಮರಣನೂ ಇಲ್ಲ. ನನಗೆ ಹಿಂಗ ಅನ್ಸ ಹೋಗ್ತೈತಿ ಮಾರಾದ್ರ, ಜನ ನಮ್ ಕೈಯಾಗ ಬಂದೈತಿ. ಕಲಿಯುಗ ಫಾಸ್ಟ್ ಐತ್ರಿ. ಈ ಸದ್ಯ ಜಮಾನ ಯಾವ್ದೈತಂದ್ರೆ AI. ಏನ್ ಬಂದೈತಿ ಈಗ? AI. ಮನುಷ್ಯರಿಗೆ ಹುಟ್ಟಿದ್ರೆ ಯಾವ ಬಂದೈತಿ? ಮನುಷ್ಯರಿಗೆ ಹುಟ್ಟಿ AI ಜಮಾನ ಐತಿ. ಯಾವ್ದೈತಿ? AI ಜಮಾನ. ಈಗ ಫಾಸ್ಟ್ ಟೆಕ್ನಾಲಜಿ ಫಾಸ್ಟ್ ಐತಿ. ಏನ್ ಬೇಕಾದ್ರೂ ಮಾಡ್ಬೋದು. ಇವತ್ತೊಂದು ಓದಿ ನಾನು, ಜನ್ಮ ನಮ್ ಕೈಯಾಗ ಬಂದೈತಿ, ಅದು ಬಿಡಿಸಿ ಹೇಳ್ತೀನಿ. ನಾವು ಅಜರಾಮರ ಆಗ್ಬೇಕು ಅನ್ನೋದು ನಮ್ ಕೈಯಾಗ ಸಿಗಾಕುತ್ತೈತಂತ. ಅದು ಟೆಕ್ನಾಲಜಿ ಫಾಸ್ಟ್ ಆಗೈತಿ. ನೋಡ್ರಿ, ಸ್ವಲ್ಪ ವಿಚಾರ ಮಾಡ್ರಿ. ಅಂತ ಪ್ರಯತ್ನಕ್ಕೆ ನೀವು ವಿಚಾರಕ್ಕೆ ಹೋಗ್ಬೇಡ್ರಿ. ಮಹಾರಾಜರ ಕೀರ್ತನದೊಳಗೆ ಹೇಳ್ಯಾಡ್ತಡಿ ನೋಡೋಣ ನಾವು ಅಮರ ಆಗ್ಬಿಡೋಣ ಮಾಡಕ್ ಹೋಗ್ಬೇಡ್ರಿ. ಸದ್ಯ AI ಜಮಾನ ಫಾಸ್ಟ್ ಐತಿ. ವಿಜ್ಞಾನಿಗಳು ಏನೇನು ಸಂಶೋಧನೆ ಮಾಡ್ತಾ ಇದ್ದಾರೆ. ಸಂಶೋಧನೆ ಮಾಡಕಂತಾರ. ಜನನ ನಿಜ ಹೇಳ್ಬೇಕಂದ್ರೆ ಮನುಷ್ಯನ ಕೈಲಿಲ್ಲ. ಜನನ ಕೂಡ ನಾವು ಏನ್ ಮಾಡಕ್ ಹೋಗ್ತೇವಂದ್ರೆ, ಈಗ ಒಬ್ಬ ಮಹಿಳೆ ಗರ್ಭವತಿವಿದ್ದಾಗ ಈಗೆಲ್ಲ ನಾರ್ಮಲ್ ಇಲ್ರಿ, ಎಲ್ಲ ಸಿಜರಿನ್ ಹೊಂಟ. ಆ ಸಿಜರಿನ್ ಹೆಂಗ್ ಮಾಡಕ್ ಹೋಗ್ತೇವಂದ್ರೆ, ಈಗ ಡೇಟ್ ನೋಡಿ ಸಿಜರಿನ್ ಮಾಡಕ್ ಹೋಗ್ತೇವ್ರಿ. ಹೆಂಗ್ರಿ? ಡೇಟ್ ನೋಡಿ, ಒಳ್ಳೆ ಕಾಲ, ಒಳ್ಳೆ ಕುಂಡಲಿ, ಒಳ್ಳೆ ನಕ್ಷತ್ರ, ಎಲ್ಲಾ ಫ್ಯಾಂಟಾಸ್ಟಿಕ್ ಇರಬೇಕು. ಅವಾಗ ನೋಡಿ ನಾವ್ ಏನ್ ಮಾಡ್ತೀವಿ? ದವಾಖಾನೆಗೆ ಕರ್ಕೊಂಡು ಹೋಗ್ತೀವಿ. ಅಂದ್ರೆ ಜನ್ಮನು ಕೂಡ ಯಾರ ಕೈಯಾಗ ಬಂದೈತಿ? ಈಗ ಜನ್ಮನು ಯಾರ ಕೈಯಾಗ ಬಂದೈತ್ರಿ? ಮನುಷ್ಯನ ಕೈಯಾಗ ಬಂದೈತಿ. ಮತ್ತೆ ದೇವರಿಗೆ ಬಿಟ್ರೆ ದೇವರ ಯಾವುದರ ಒಂದು ಇದು ಕೊಟ್ಟು ಬಿಡ್ತಾನೆ ಜನ್ಮ. ನಾವು ಅದು ಕೈಯಾಗ ಕುಂತಿಲ್ಲ, ಅದು ಕೂಡ ನಮ್ಮ ಕೈಯಾಗ ಹಿಡ್ಕೊಂಡ್ರೆ ಜನ್ಮ ತಗೊಳಕ್ ಕುಂತೇವಿ. ಹಂಗ ಇದು ಒಂದು ಟ್ರೈ ಮಾಡ್ಬಿಡ್ರಿ. ಜನ್ಮ ನಮ್ ಕೈಯಾಗ ಬಂದೈತಿ, ಮರಣ ನಾವು ತಗೋಬೇಕು. ಇದ ನಾವು ನಕ್ಷತ್ರ ಒಳಗ ಸಾಯ್ಬೇಕಂತ ಏನಾದ್ರು ನಿರ್ಧಾರ ಮಾಡ್ತೀರಿ? ಪ್ರಯತ್ನ ಮಾಡ್ರಿ ಒಂದ್ಸರಿ ನೋಡೋಣ. ಇದ ನಕ್ಷತ್ರ ಒಳಗೆ ಸಾಯ್ಬೇಕು,
ಇದ ಕುಂಡಲಿ ಒಳಗೆ ಸಾಯ್ಬೇಕು, ಇದ ವಾರ ಸಾಯ್ಬೇಕು, ಹಿಂಗೇನಾದ್ರೂ ನಿಮ್ ಕೈಯಾಗ ಬರ್ದಿದ್ದಾನು? ಏನ್ ಮಾಡಿದ್ರು ಇದು ಮಾತ್ರ ನಿಮ್ಮ ಕೈಯಾಗ ಬರಂಗಿಲ್ಲ. ಜರ್ ನಿಮ್ಮ ಕೈಯಾಗ ಬಂತ ಅಂತ ತಿಳ್ಕೊರಿ, ನೀವು ಮನುಷ್ಯರಲ್ಲ, ನೀವು ಸಂತರ, ನೀವು ಸಂತರ. ಜನ್ಮ ಎಲ್ಲರಿಗೂ ಸಿಗತ್ತ, ಜನ್ಮ ತಗೋಬೇಕಂತ ಎಲ್ಲರಿಗೂ ಗೊತ್ತೈತಿ, ಸಿಗತ್ತ. ಆದ್ರೆ ಸಾಧು ಸಂತರು ಜನ್ಮಕ್ಕೆ ಬರ್ಬೇಕಾದ್ರ ಯಾವ ಭೂಮಿಯಲ್ಲಿ ಜನ್ಮಕ್ಕೆ ಬರಬೇಕು, ಯಾವ ಭೂಮಿಯಲ್ಲಿ ಜನ್ಮಕ್ಕೆ ಬರಬೇಕು, ಯಾವ ದೇಶದಲ್ಲಿ ಜನ್ಮಕ್ಕೆ ಬರಬೇಕು, ಯಾವ ಪವಿತ್ರ ನೆಲದಲ್ಲಿ ಜನ್ಮಕ್ಕೆ ಬರಬೇಕು, ಅಷ್ಟೇ ಅಲ್ಲ ಯಾವ ಪವಿತ್ರ ಕುಲದಲ್ಲಿ ಜನ್ಮಕ್ಕೆ ಬರಬೇಕು ಅಂತ ಮೊದಲೇ ನಿರ್ಧಾರ ಮಾಡಿರ್ತಾರೆ. ಮೊದಲೇ ನಿರ್ಧಾರ ಮಾಡಿ ಸಾಧು ಸಂತರು ಮೊದಲೇ ನಿರ್ಧಾರ ಮಾಡಿರ್ತಾರೆ. ಹಂಗ ಜಗದ್ಗುರು ತುಕೋಬರಾಯರು ಕೂಡ ನಾನು ಇಂಥದ್ದೇ ಮನೆಯಲ್ಲಿ ಜನ್ಮ ತಗೋಬೇಕು ಅಂತ ಮೊದಲೇ ನಿರ್ಧಾರ ಮಾಡಿದ್ರು. ಚರಿತ್ರೆ ಇದೆ. ಜಗದ್ಗುರು ತುಕೋಬರಾಯರು ಕೂಡ ನಾನು ಇವರದ್ದೇ ಮನೆಯಲ್ಲಿ ನಾನು ಜನ್ಮ ತಗೋಬೇಕು ಅಂತ ಮೊದಲೇ ನಿರ್ಧಾರ ಮಾಡಿದ್ರು. ಯಾವಾಗ ನಿರ್ಧಾರ ಮಾಡಿದ್ರು ಅಂದ್ರೆ ಶ್ರೀ ಸಂತ ಜ್ಞಾನೇಶ್ವರ ಮಹಾರಾಜರು ಮತ್ತು ನಾಮದೇವ್ ಮಹಾರಾಜರು ತೀರ್ಥಾವಳಿಗೆ ಹೋಗ್ತಾ ಇದ್ರು. ತೀರ್ಥಾವಳಿಗೆ ಹೋಗ್ತಾ ಇರುವಾಗ ಎಲ್ಲಾ ತೀರ್ಥ ಮುಗಿಸ್ಕೊಂಡು ಕೊನೆಯ ತೀರ್ಥ ಅವ್ರದ್ದು ಯಾವ್ದಾಗಿತ್ತು ಅಂದ್ರೆ ಜ್ಞಾನೇಶ್ವರ ಮಹಾರಾಜರು ಮತ್ತು ನಾಮದೇವ್ ಮಹಾರಾಜ ತೀರ್ಥ ಯಾವ್ದಾಗಿತ್ತು ಅಂದ್ರೆ ಅದು ದೇಹು ಗ್ರಾಮ. ಯಾವುದು? ದೇಹು ಗ್ರಾಮ. ಅವಾಗ ಅವರು ತೀರ್ಥಾವಳಿಗೆ ಹೋಗ್ಬೇಕಾದ್ರೆ ಆ ದೇಹು ಗ್ರಾಮದಲ್ಲಿ ಪಾಟೀಲರು ಯಾರಿದ್ರಪ್ಪ ಅಂದ್ರೆ ವಿಶ್ವಂಬರಭುವ. ಯಾರು ವಿಶ್ವಂಬರಭುವ? ಯಾರು? ಶ್ರೀ ಸಂತ ಜಗದ್ಗುರು ತುಕಾರಾಮ ಮಹಾರಾಜರ 8ನೇ ಪೀಳಿ ಹಿಂದ ಮೂಲ ಪುರುಷರು. ತುಕಾರಾಮ ಮಹಾರಾಜರ ಮೂಲ ಪುರುಷರು ವಿಶ್ವಂಬರಭುವ. ಜ್ಞಾನೇಶ್ವರ ಮಹಾರಾಜರು, ತುಕೋಬರಾಯರು, ನಾಮದೇವ್ ಮಹಾರಾಜರು ಮತ್ತು ಜ್ಞಾನೇಶ್ವರ ಮಹಾರಾಜರು ಹೋಗ್ಬೇಕಾದ್ರೆ ಜ್ಞಾನೇಶ್ವರ ಮಹಾರಾಜರು ಹೇಳಿದ್ರಂತೆ, ಇವತ್ತಿನ ವಾಸ್ತವ್ಯ ವಿಶ್ವಂಬರಭುವ ಮನೆಯಲ್ಲಿ ಆಗ್ಬೇಕು. ಅವಾಗ ನಾಮದೇವ್ ಮಹಾರಾಜರು ಪ್ರಶ್ನೆ ಮಾಡಿದ್ರು, ಯಾಕೆ ದೇಹದೊಳಗೆ ಇಷ್ಟು ಮನೆ ಅದಾವ, ವಿಶ್ವಂಬರಭುವ ಅವರ ಮನೆಯಾಗೆ ಯಾಕೆ ಹೋಗ್ಬೇಕು? ನಾನು ಏನ್ ಹೇಳಿದ್ದೆ, ಸಂತರು ಯಾವಾಗಲೂ ವಿಚಾರ ಮಾಡ್ತಾರ ಇಂಥದ್ದೇ ಮನೆಯಲ್ಲಿ ವಾಸ್ತವ್ಯ ಮಾಡ್ಬೇಕಂತ. ಎಲ್ಲಾರ ಮನೆಯಾಗ ಕೂಡ ತಿನ್ನಾಕ ಹೋಗಿ ಕುಚ್ಚಿಗಿಚ್ಚಿ ಹಿಡಿದಿಲ್ಲ. ನಮ್ಮಂಗ ಎಲ್ಲಿ ಡಾಬಾದಾಗ ಹೋದೆ, ಎಲ್ಲಿ ಹೋಟೆಲ್ದಾಗ ಹೋದೆ, ನಮ್ಮಂಗೇನು ಹುಚ್ಚ ಹಿಡಿದಿಲ್ಲ. ನಮ್ಮ ವಾರ್ಕರಿ ಹೆಂಗದವ್ರಿ, ಎಲ್ಲ ಸಿಕ್ಕಲ್ಲ ಜಡದ್ ಬಿಡ್ತೇವ್ ನಾವು. ಹಂಗ ಸಾಧು ಸಂತರ ಲಕ್ಷಣ ಅಲ್ಲ. ಅವ್ರು ಎಲ್ಲೂ ನೋಡ್ತಿರಲಿಲ್ಲ, ಮೊದಲೇ ವಿಚಾರ ಮಾಡ್ತಿದ್ರು. ಯಾವಾಗ ವಿಶ್ವಂಬರಭುವ ಮನೆಯಲ್ಲಿ ವಾಸ್ತವ್ಯ ಮಾಡಿದ್ರಲ್ಲ, ಅವರ ಉಪಚಾರ, ಅವರ ಸಾತ್ವಿಕ ಜೀವನ, ಅವರ ಒಳ್ಳೆಯತನ, ಸಾಧು ಸಂತರಿಗೆ ಉಪಚಾರ, ಇದೆಲ್ಲ ನೋಡಿ ನಾಮದೇವ್ ಮಹಾರಾಜ್ ಮೂಕ ವಿಸ್ಮಿತರಾದರು. ಅಂತಃಕರಣದಿಂದ ಭಾವ ಉತ್ಪನ್ನ ಆಯಿತು. ಕೊನೆಗೆ ಒಂದು ದಿನ ವಾಸ್ತವ್ಯವಾಗಿ ಮರುದಿನ ಮತ್ತೆ ಆಳಂದಿಗೆ ಹೋಗ್ಬೇಕಾದ್ರೆ ನಾಮದೇವ್ ಮಹಾರಾಜರು ವಿಶ್ವಂಬರಭುವಾಗಿ ಹೇಳಿದ್ರಂತೆ. ಏನ್ ಹೇಳಿದ್ರಂತೆ? ವಿಶ್ವಂಬರಭುವ, ಇವತ್ತು ನೀವು ನಮ್ಮನ್ನ ಮಾಡಿದಂತಹ ಒಂದು ಉಪಚಾರ, ನಿಮ್ಮ ಸಾತ್ವಿಕ ನಡತೆ, ಆ ದೇವರಲ್ಲಿ ನಿಮ್ಮ ನಿಷ್ಠೆ, ಆ ಗುರುವಿನಲ್ಲಿ ನಿಮ್ಮ ಭಾವ ನೋಡಿ ನಾನು ನಿಮ್ಮ ವರ್ಣನೆ ಮಾಡೋಕ್ಕೆ ನನಗೆ ಶಬ್ದ ಇಲ್ಲ. ಈ ಋಣ ನಾನು ತೀರಿಸ್ಬೇಕಾದ್ರೆ ನಾನು ಏನ್ ಮಾಡ್ತೀನಿ ಅಂದ್ರೆ, ಆ ಭಗವಂತ ನನಗೆ ಮುಂದಿನ ಜನ್ಮ ಕೊಡೋದೇ ಇದ್ರೆ ನಾನು ನಿಮ್ಮ ಮನೆಯಲ್ಲಿ ಹುಟ್ಟಿ ಬರ್ತೇನೆ ಅಂತ ನಾಮದೇವ್ ಮಹಾರಾಜರು ಅವಾಗ ವಿಶ್ವವಾಗ ಮಾತು ಕೊಟ್ಟಿದ್ರಂತೆ. ಅದೇ ಕಾರಣದಿಂದ ಜಗದ್ಗುರು ತುಕೋಬರಾಯರಾಗಿ ನಾಮದೇವ್ ಮಹಾರಾಜರು 8ನೇ ಪೀಳಿಗೆಯಾಗಿ ಬಂದ್ರು. ಯಾರ ಮನೆಯಲ್ಲಿ? ವಿಶ್ವಂಬರಭುವ ಮನೆಯಲ್ಲಿ. ಅದೇ ನಾಮದೇವ್ ಮಹಾರಾಜರು ಯಾರು? ಜಗದ್ಗುರು ತುಕೋಬರಾಯ ಅವತಾರ. ನಾನು ಯಾಕೆ ಹೇಳ್ತಾ ಇದ್ದೀನಿ? ಸಂತರು ಎಲ್ಲಿ ಹುಟ್ಟಬೇಕು, ಯಾರ ಮನೆಯಲ್ಲಿ ವಾಸ್ತವ್ಯ ಮಾಡಬೇಕು, ಯಾರ ಮನೆಯಲ್ಲಿ ಹೋಗ್ಬೇಕು ಮತ್ತು ಯಾವ ದೇಶದಲ್ಲಿ ಇರಬೇಕು ಅನ್ನೋದು ಮೊದಲೇ ನಿರ್ಧಾರ ಮಾಡಿರ್ತಾರೆ. ನೋಡ, ಅನೇಕ ದೇಶಗಳದಾವ, ಅಮೆರಿಕ ಇದೆ, ನ್ಯೂಜಿಲ್ಯಾಂಡ್ ಇದೆ, ವೆಸ್ಟ್ ಇಂಡೀಸ್ ಇದೆ, ಇಂಗ್ಲೆಂಡ್ ಇದೆ. ಅಲ್ಲಿ ಏನಾದ್ರೂ ನಿಮಗೆ ಏನಾದ್ರು ಸಾಧು ಸಂತರು ಸಿಗ್ತಾರೇನ್ರಿ? ಸಾಧು ಸಂತರು ಸಿಗ್ತಾರ? ಮಹಾರಾಜರು ಸಿಗಂಗಿಲ್ಲ. ಸಿಗಬೇಕಾದ್ರೆ ಭಾರತ ದೇಶದೊಳಗೆ ಹುಟ್ಟಬೇಕು, ಇದೇ ದೇಶದೊಳಗೆ ಹುಟ್ಟಬೇಕು, ಇದೇ ದೇಶದೊಳಗೆ ಹುಟ್ಟಬೇಕಂತ ಅವರು ನಿರ್ಧಾರ ಮಾಡಿರ್ತಾರೆ ಸಾಧು ಸಂತರು. ಯಾವಾಗರ ಇಂಗ್ಲೆಂಡಿಗೆ ನೀವು ಇಂಗ್ಲೆಂಡ್ ಮಾತಾ ಅಂತ ಕರೆದಿದ್ರಿ, ನೀವು ಯಾವಾಗ ಮಾತಾಡ್ರಿ, ಹಂಗ ಕುಂದ್ರಕ್ ಹೋಗ್ಬೇಡ್ರಿ. ಇಂಗ್ಲೆಂಡ್ ಮಾತಾ ಅಂತ ಯಾವಾಗ ಕರೆದಿರಿ? ಅಮೆರಿಕ ಮಾತಾ, ನ್ಯೂಜಿಲೆಂಡ್ ಮಾತಾ ಇಲ್ಲ. ಮಾತಾ ಅನ್ನೋ ಶಬ್ದ ಕೇವಲ ಯಾವ ದೇಶಕ್ಕಿದೆ ಅಂದ್ರೆ ಅದು ಕೇವಲ ನಾವಿರುವಂತಹ ಭಾರತ.
ಭಾರತ್ ಮಾತಾ. ಕೇವಲ ಮಾತಾ ಅನ್ನೋ ಶಬ್ದ ಇಡೀ ದೇಶಕ್ಕೆ ಐತಿ. ಇಲ್ಲಿ ಮಾತೃತ್ವ ಐತಿ. ಇಲ್ಲಿ ಮಾತೃತ್ವ ಸ್ವೀಕಾರ ಮಾಡುವ ಒಂದು ಪದ್ಧತಿ ಇದೆ. ಯಾರೋ ಬಂದ್ರು ಕೂಡ ತನ್ನಲ್ಲಿ ತಗೋತಾಳಲ್ಲ, ಅದಕ್ಕೆ ಮಾತಾ ಅಂತ ಕರಿತೀವಿ. ಆ ಅಂತಃಕರಣದ ಭಾವ ಇದೇ ದೇಶದೊಳಗೈತಿ. ಅದಕ್ಕೆ ಇದೇ ದೇಶ ಋಷಿ ಮುನಿಗಳು ಆರಿಸ್ಕೊಂಡ್ರು, ಸಂತ ಸಾಧುಗಳು ಮುನಿಗಳು ಆರಿಸ್ಕೊಂಡ್ರು. ಸಾಧು ಸಂತರು ಹುಟ್ಟಬೇಕಾದ್ರೆ ಪವಿತ್ರ ಕುಳ ನೋಡ್ತಾರ, ದೇಶ ನೋಡ್ತಾರ. ಅವಾಗ ಅವರ ಜನ್ಮ ಇಲ್ಲ. ಅದಕ್ಕೆ ಜಗದ್ಗುರು ತುಕೋಬರು ಕೂಡ ಪ್ರಮಾಣ ಕೊಡ್ತಾ ಇದ್ದಾರೆ. ಪವಿತ್ರತೆ ಕುಳ ಪಾವನ ತೋ ದೇಶ, ಜೇತೆ ಹರಿ के दास जन्म घेती, जैसे हरि के दास जन्म घेती, जैसे हरि के दास जन्म हरि पवित्र पावन हरि हरि जन्म घेती वाह पवित्रते कुळ पावन तो देश जेथे हरिचे दास जन्म घेते. ಪವಿತ್ರ ಕುಳ ಪಾವನದಂತಹ ದೇಶ. ಮತ್ತು ಇದೇ ದೇಶದಲ್ಲಿ ನಾವು ಮಾನವರಾಗಿ ಹುಟ್ಟಿದ್ದೇವೆ ಅಂದ್ರೆ ಇದರಂತಹ ಭಾಗ್ಯದ ಸಂಪತ್ತಿ ಇನ್ನೊಂದಿಲ್ಲ. ಇದಕ್ಕೆ ಓವಿ ಏಕನಾಥ ಮಹಾರಾಜರು ಕೊಡ್ತಾ ಇದ್ದಾರೆ. ಏಕನಾಥ ಮಹಾರಾಜ ಭಾಗವತದಲ್ಲಿ ಭರತ ಖಂಡಿ ನರದೇಹ ಪ್ರಾಪ್ತಿ ಹೇತು ಪರಮ ಭಾಗ್ಯಾಚಿ ಸಂಪತ್ತಿ. ಈ ಭರತ ಖಂಡದಲ್ಲಿ ಈ ನರದೇಹ ಪ್ರಾಪ್ತಿ ಆಗ್ಬೇಕಾದ್ರೂ ಕೂಡ ಇದು ಪರಮ ಭಾಗ್ಯದ ಸಂಪತ್ತಿ ಇದೆ. ಪರಮ ಭಾಗ್ಯದ ಸಂಪತ್ತಿ ಇದು ಭಾಗ್ಯದ ಸಂಪತ್ತಿ. ನಾವು ಸಾಮಾನ್ಯ ಅಲ್ಲ. ಈ ಜನ್ಮದಲ್ಲಿ ಹುಟ್ಟೇವಂದ್ರೆ ಸಾಮಾನ್ಯ ಅಲ್ಲ. ಆದರೆ ಎಲ್ಲರಿಗೂ ಜನ್ಮ ಸಿಗತ್ತೆ, ಎಲ್ಲರಿಗೂ ಜನ್ಮ ಸಿಗ್ತಾ ಇದೆ. ಅದಕ್ಕೆ ಜನ್ಮಕ್ಕೆ ಬಂದು ಕೂಡಲೇ ನಾವು ಏನು ಮಾಡಬೇಕು ಯಾರಿಗೂ ಗೊತ್ತಾಗ್ತದೆ. ಯಾವ ಸಾಧನೆಯಲ್ಲಿ ತೊಡಗಿ, ಯಾರ ಸಲುವಾಗಿ ನಾವು ಜನ್ಮ ತಗೊಂಡು ಏನು ಮಾಡಬೇಕು ಏನು ಗೊತ್ತಾಗ್ತದೆ. ನಾವು ಸ್ವಾರ್ಥದ ಸಲುವಾಗಿ ಜನ್ಮ ತಗೊಂಡು ಕೆಲಸ ಮಾಡಬೇಕು ಅಂತೇಳಿ, ಪರಾರ್ಥ ಸಲುವಾಗಿ ಅಲ್ಲ, ಸ್ವಾರ್ಥದ ಸಲುವಾಗಿ ಜನ್ಮ ತಗೊಂಡ್ಮೇಲೆ ಸ್ವಾರ್ಥ ತುಂಬ್ಕೊಂಡ್ಬಿಡಕ್ ಅಂತೇಳಿ. ಆದ್ರೆ ಸಾಧು ಸಂತರು ಜನ್ಮಕ್ಕೆ ಬಂದಾಗ ಸ್ವಾರ್ಥದ ಸಲುವಾಗಿ ಯಾವಾಗಲೂ ತಮ್ಮ ಜೀವನ ಉಪಯೋಗ ಮಾಡಿಲ್ಲ, ಪರಾರ್ಥ ಸಲುವಾಗಿ ಜೀವನ. जगाचा कल्याण संतांचा विभूती देह कष्टविती. उपकारी म्हटले का नाही, परोपकारी म्हटले महाराज. आहे ना, ಪರೋಪಕಾರಿ. ಉಪಕಾರಿ ಅಲ್ಲ. ನನ್ನ ಸಲುವಾಗಿ ನಾನು ಜನ್ಮ ತಗೊಂಡಿಲ್ಲ, ಇತರರ ಸಮಾಜ ಉದ್ಧಾರ ಸಲುವಾಗಿ, ದೇಶ ಉದ್ಧಾರ ಸಲುವಾಗಿ ನನ್ನ ಜನ್ಮ ಆಗಿದೆ. ಜನ್ಮ ಎಲ್ಲರಿಗೂ ಸಿಗತ್ತ. ಆದ್ರೆ ಜನ್ಮ ಸಿಗಬೇಕಾದ್ರೂ ಪುಣ್ಯ ಮಾಡ್ಬೇಕು. ಮನುಷ್ಯ ಜನ್ಮ ಒಂದು ಸಾರಿ ಸಿಗುತ್ತೆ. ಎಷ್ಟು ಸರಿ? ಒಂದೇ ಸಾರಿ ಸಿಗುತ್ತೆ. ಪುನಃ 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 ಮನುಷ್ಯ ಜನ್ಮ ಸಿಗಲ್ಲ. ಮತ್ತೆ ಪುನಃ ಮನುಷ್ಯ ಜನ್ಮ ಸಿಗಬೇಕಾದ್ರ ಎಷ್ಟು ಜೀವರಾಶಿ ದಾಟಿ ಬರ್ಬೇಕು? 84 ಲಕ್ಷ ಜೀವರಾಶಿ ಮುಗಿಸ್ಕೊಂಡು ಮತ್ತೆ ಏನ್ ಮಾಡ್ಬೇಕು? ಮನುಷ್ಯ ಜನ್ಮಕ್ಕೆ ಅಷ್ಟ ಕಾಯಕ ನಮಗೆ ಪೇಷನ್ಸ್ ಇಲ್ಲ. ಅದಕ್ಕೆ ಒಂದು ಸಲ ಸಿಗುತ್ತೆ. ಅದಕ್ಕೆ ಏಕನಾಥ ಮಹಾರಾಜರು ತಮ್ಮ ಅಭಂಗದೊಳಗೆ ಹೇಳ್ತಾರೆ, ಇದು ನರದೇಹ ಬಹಳ ದುರ್ಲಭ ಐತಿ. ನರದೇಹ ಬಹಳ ದುರ್ಲಭ ಐತಿ, ಒಂದು ಸಲ ಸಿಗತ್ತ. ಅದಕ್ಕೆ ಸಿಕ್ಕಿದ್ದನ್ನ ಏನ್ ಮಾಡ್ರಿ? ಸಿಕ್ಕಿದ್ದನ್ನ ಉಪಯೋಗ ಮಾಡ್ಕೊಳ್ರಿ. ಏನ್ ಉಪಯೋಗ ಮಾಡ್ಕೊಳ್ರಿ? ನಮ್ಮ ಜೀವನ ಹೆಂಗೈತೆ ಅಂದ್ರ ಏಕನಾಥ ಮಹಾರಾಜರು ಹೇಳ್ತದ,
नरदेह दुर्लभ जाण तुम्ही वासुदेव वासुदेव म्हणा नरदेह दुर्लभ जाण तुम्ही वासुदेव वासुदेव म्हणा शतवर्षाची गणना तुम्ही वासुदेव वासुदेव म्हणा त्यामध्ये दुःख यातना तुम्ही वासुदेव वासुदेव म्हणा तुम्ही अथवा मधुसूदन तुम्ही वासुदेव वासुदेव म्हणा तुम्ही वासुदेव वासुदेव म्हणा वासुदेव वासुदेव म्हणा तुम्ही वासुदेव वासुदेव नरदेह दुर्लभ जाण तुम्ही वासुदेव वासुदेव म्हणा शतवर्षाची गणना तुम्ही वासुदेव वासुदेव म्हणा त्यामध्ये दुःख यातना तुम्ही वासुदेव वासुदेव म्हणा तुम्ही ಆಠವಾ ಏನ್ ಹೇಳ್ತಾ ಇದ್ದಾರೆ ನೀವು ಅವನ ನೆನಪು ಮಾಡ್ಕೊಳ್ರಿ ಈ ಮನುಷ್ಯ ಜನ್ಮ ಎಲ್ಲರಿಗೂ ಸಿಗಲ್ಲ ಒಂದು ಸರಿ ಸಿಗುತ್ತೆ ಈ ಮನುಷ್ಯ ಜನ್ಮ ಸಾರ್ಥಕ ಮಾಡ್ಕೋಬೇಕಾದ್ರೆ ಅವನ ಹಿಂದೆ ಜರ್ ಅವನ ಹಿಂದೆ ಹೋಗ್ಬೇಕಾದ್ರೆ ಏನ್ ಮಾಡ್ಬೇಕು ಅದೇ ಜಗದ್ಗುರು ಹೋಗ್ಯಾರು ವಚನದಲ್ಲಿ ವಿನವಣೆ ಮಾಡ್ತಾ ಇದ್ದಾರೆ ಜನ್ಮೋ ಜನ್ಮಿ ಮನುಷ್ಯ ಜನ್ಮ ಸಾರ್ಥಕ ಮಾಡ್ಕೋಬೇಕಾದ್ರೆ ಅವನ ದಾಸನಾಗ್ಬೇಕಾಗುತ್ತೆ ಜಗದ್ಗುರು ಹೋಗ್ಯಾರು ಬಂದಿದ್ದನ್ನ ನನ್ನ ಜನ್ಮ ಸಾರ್ಥಕ ಆಗ್ಬೇಕಾದ್ರೆ ಪ್ರತಿ ಜನ್ಮ ಕೇಳು ಅಂತ ಇದೆಲ್ಲ ನಿನ್ನ ಜನ್ಮಗಳಲ್ಲಿ ದಾಸನಾಗಬೇಕು ಇದೇ ವಿನವಣೆ ಮಾಡ್ತಾ ಇದ್ದೀನಿ ಇದನ್ನೇ ಮಾಡ್ತಾ ನಿಜ ಹೇಳಬೇಕಂದ್ರೆ ವಾಸ್ತವಿಕ ಜೀವನದಲ್ಲಿ ಅಥವಾ ವಾಸ್ತವಿಕ ವ್ಯವಹಾರದಲ್ಲಿ ಯಾರಲ್ಲಿ ಕೇಳಬಾರದು ಯಾರಲ್ಲಿ ಕೈ ಚಾಚಬಾರದು ನಾವು ಪಾಂಡುರಂಗನ ಕಡೆ ಹೋಗ್ತೀವಿ ನಾಳಿಂದ ದರ್ಶನ ಚಾಲು ಆಗುತ್ತ ನಾವು ಪಾಂಡುರಂಗನ ಕಡೆ ಹೆಂಗ್ ಹೋಗ್ತೇವೆ ಅಂದ್ರೆ ನಾವು ಸ್ವತಃ ಸಾಲಗಾರಿ ಆಗಿ ಹೋಗ್ತೀವಿ ಹೆಂಗ್ ಹೋಗ್ತೀವಿ ಮರಾದ್ರ ಸ್ವತಃ ಸಾಲಗಾರ ಆಗಿ ಹೋಗ್ತೀವಿ ಸಾಲಗಾರ ಅವಾಗ ನಾವ್ ಏನ್ ಹೇಳ್ತೀವಿ ಒಂದ್ ಕಡೆ ನನ್ನ ಸಾಲ ಬಾಳ ಆಗೈತಿ ಪಾಂಡುರಂಗ ಹೆಂಗಾರ ಮಾಡಿ ಮುಗುಸ್ ಅಂತ ಕೇಳ ಜಾತಿ ನಮ್ದು ಮನುಷ್ಯ ಜಾತಿ ಸಾಲಗಾರಾಗಿ ಹೋಗ್ತೇವಿ ಆದ್ರೆ ಸಾಧು ಸಂತರು ಹಿಂಗ್ ಹೇಳಾಕ್ ಕುಂತಾರಲ್ಲ ನೀವು ಸಾಲಗಾರಾಗಿ ಹೋಗಕ್ ಹೋಗ್ಬೇಡ್ರಿ ನೀವು ಯಾರ ಕಡೆ ಕೇಳಕ್ ಹೋಗ್ತಿರಲ್ಲ ಅವನಿಗ ಸಾಲಗಾರನ್ನಾಗಿ ಮಾಡಿ ಹೇಳ್ತೇನ್ರ ಹೇಳಿ ನೀವು ಸಾಲಗಾರಾಗಿ ಹೋಗೋದು ಬೇಕಾಗಿಲ್ಲ ಬಹಳ ಜನ ಹಿಂಗ ಹೋಗ್ತಾರ ಅವನಿಗ ಸಾಲಗಾರನ್ನಾಗಿ ಮಾಡಬೇಕು ಯಾರಿಗೆ ನಿಂತಾನಲ್ಲ ಅವನಿಗ ಅನ್ಬೇಕು ಅದಕ್ಕ ನಾವು ಪದೇ ಏನ್ ಹೇಳಾಕುಂತಾನ ತಗೋಬ್ರಾಯರಿಗೆ ಅಭಂಗದಿಂದ ಏನಾದ್ರೂ ಕೇಳು ಹೌದಿಲ್ಲ ಏನಾದ್ರೂ ಕೇಳು ಯಾಕೆ ಹೇಳಾಕುಂತಾನ ಅವ ಸಾಲಗಾರ ಆಗ್ಯಾನ ಯಾರು ಪಾಂಡುರಂಗ ಪರಮಾತ್ಮ ಹೆಂಗ್ ಸಾಲಗಾರ ಅಂದ್ರೆ ಭಕ್ತಿಯ ಸಾಲಗಾರ ಆಗ್ಯಾನ ಭಕ್ತಿ ಮಾಡಿ 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 ಒಂದಲ್ಲ 8 ಪೀಳಿಗೆಯಿಂದ ಭಕ್ತಿ ಮಾಡಿ 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 ಅವನಿಗೆ ಸಾಲಗಾರನ್ನಾಗಿ ಮಾಡಿದಂತಹ ಏಕೈಕ ಸಂತರು ಯಾರಪ್ಪ ಅಂದ್ರೆ ಜಗದ್ಗುರು ಹೋಗ್ಯಾರ ಸಾಲಗಾರನ್ನಾಗಿ ಮಾಡಿದ್ರು ಅದ್ರ ತುಕೋಬ್ರರು ಹಿಂಗ ಹೇಳ್ತಾರ ಯಾವ ತರ ತುಕ ಮನೆ ದೇವಾ ರುಣಿ ದೇವು ಸೇವಾ ರುಣಿ ದೇವು ಸೇವಾ ರುಣಿ ದೇವು ಸೇವಾ
ರಾಜಿರುಳಿ ದೇವ ಹೇಳ್ತಾ ಇದ್ದಾರೆ, ನೀವು ಸಾಲಗಾರಿಗೆ ಹೋಗಕ್ ಹೋಗ್ಬೇಡ್ರಿ, ಅವನಿಗೆ ಸಾಲಗಾರನ್ನಾಗಿ ಮಾಡ್ರಿ. ಅವನ ಋಣದಲ್ಲಿ ನಾವಿರಬಾರ್ದು, ಅವನೇ ನಮ್ಮ ಋಣದಲ್ಲಿ ಇರಬೇಕು. ಹಂಗ ಭಕ್ತಿ ಮಾಡ್ರಿ. ತುಕಾಮಣಿ ದೇವ ತ್ಯಾಂಚಿ ಋಣಿ ಹೇವು ಸೇವಾ ಸೇವಾ ಹಿಂಗ್ ಮಾಡ್ರಿ. ಅವನ ಋಣದಲ್ಲಿ ನಮ್ಮ ಋಣದೊಳಗೆ ಅವ್ರಿಗಿರ್ಬೇಕು. ಅದೇ ರೀತಿ ಜಗದ್ಗುರು ತುಕೋಬ್ರರು ಭಕ್ತಿ ಮಾಡಿದ್ರು. ಅದೇ ರೀತಿ ಭಕ್ತಿ ಮಾಡ್ತಾ ಇದ್ದಾರೆ, ಮಾಗಣಿ ಮಾಡ್ತಾ ಇದ್ದಾರೆ, ದಾನವನ್ನು ಕೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇವತ್ತಿನ ಅಭಂಗದ ಮೂಲಕ ಆಸೆಯನ್ನು ಒಂದು ವ್ಯಕ್ತ ಮಾಡ್ತಾ ಇದ್ದಾರೆ. ನಿಜ ಹೇಳ್ಬೇಕಂದ್ರೆ ಜಗದ್ಗುರು ತುಕೋಬರರು ಈ ಎಲ್ಲ ಅಭಂಗ ಬರಿಬೇಕಾದ್ರೆ, ಜಗದ್ಗುರು ತುಕೋಬರರು ಇಷ್ಟೆಲ್ಲ ಅಭಂಗ ಬರಿಬೇಕಾದ್ರೆ, ಇಷ್ಟೆಲ್ಲ ಸಾಯಾಸ ಮಾಡ್ಬೇಕಾದ್ರೆ, ಇಷ್ಟೆಲ್ಲ ನಾಮಸ್ಮರಣೆ ಮಾಡಿ ಅವನ ಹತ್ರ ಮಾತನಾಡುವ ಶಕ್ತಿ ಗಿಟ್ಟಿಸ್ಕೋಬೇಕಾದ್ರೆ ಜಗದ್ಗುರು ತುಕೋಬರನ್ ಸಾಮಾನ್ಯದ್ರೆ ಅಂದ್ರೆ ನಮ್ಮಂಗ ಯಾರ ಒದ್ರಿದ್ರೆ ಹೋಗಿ ಕೊಳಪಟ್ಟಿ ಹಿಡಿದ ಹೊಡ್ಯಾಕ್ ಹೋಗ್ತೇವಲ್ಲ, ಅಂತವ್ರಿಗೆ ಸಂತರು ಅಂತ ಕರೆಯೋದಿಲ್ಲ. ಯಾರು ಒದ್ರಿದ್ರೆ ಜಗಳಕ್ಕೆ ಹೋಗಿರ್ತೇವಲ್ರಿ ಮರ, ಅಂತವ್ರಿಗೆ ಸಂತರು ಅಂತ ಕರೆಯೋದಿಲ್ಲ. ಜನ ಹೇಳುವ ಎಲ್ಲ ನಿಂದನೆಗಳನ್ನು ಅವ್ರು ಏನ್ ಮಾಡಿದ್ರು? ನಿಂದನೆ ಏನ್ ಮಾಡಿದ್ರು? ತನ್ನ ಒಳಗೆ ತಗೊಂಡು ನಿಂದನೆ ಸಹನೆ ಮಾಡಿ ಜನ ಧಿಕ್ಕಾರ ಮಾಡಿದರು. ನಿಮಗೆ ವೇದದ ಪರಿಭಾಷೆ ಮಾಡಲಿಕ್ಕೆ ಅಧಿಕಾರ ಇಲ್ಲ, ಕೇವಲ ಪಂಡಿತರಿಗೆ ಮಾತ್ರ ಅಧಿಕಾರ ಅಂತ ಹೇಳ್ತಾ ಇದ್ದಾರೆ. ಯಾರು? ಆಗಿನ ಪಂಡಿತರು, ಜಗದ್ಗುರು. ಇಂತಹ ಸಹನೆ ಮಾಡಿಕೊಂಡು ಕೂಡ ಅವ್ರು ಇವತ್ತು 4,500 ಅಭಂಗ ಬರೀಬೇಕಾದ್ರೆ ಜಗದ್ಗುರು ತುಕೋಬ್ರರು ಯಾರು? ಒಬ್ಬ ಮನುಷ್ಯ ಕೇಳಿದಂತೆ, ತುಕೋಬ್ರರೇ, ಎಲ್ಲಾ ಮನುಷ್ಯರು ನಿಮ್ಗೆ ನಿಂದೆ ಮಾಡ್ತಾರೆ, ಎಲ್ಲರೂ ನಿಂದನೆ ಮಾಡ್ತಾರೆ, ಏನು ನಿಮ್ಮ ಕರ್ಮ ಅಂತ ಕೇಳಿದಂತ. ಇನ್ ಜೀವನ್ ಪೂರ್ತಿ ಹಿಂಗ ಎಲ್ಲಾರು ನಿಂದನೆ ಕೇಳ್ಕೊಂಡ್ರ ಹೋಗ್ತೀರೇನು? ಹಿಂಗ ನಿಂದನೆ ಕೇಳ್ಕೊಂತ ಹೋಗ್ತೀರೇನು? ಹಿಂಗ ನಿಂದನೆ ಜೀವನ್ ಪೂರ್ತಿ ಹಿಂಗ ಏನು? ಆವಾಗ ಜಗದ್ಗುರು ತುಕೋಬ್ರ ಸುಂದರವಾದ ಒಂದು ಉತ್ತರ ಕೊಡು. ತುಕೋಬ್ರಾಯರು ಸುಂದರ ಉತ್ತರ ಕೊಡ್ತಾ ಇದ್ದಾರೆ. ಏನ್ ಮಾಡ್ಬೇಕಪ್ಪ? ನನ್ನ ದೇಹಕ್ಕೆ ಸವೆಯಾಗಿ, ನನ್ನ ಶರೀರಕ್ಕೆ ಸವೆಯಾಗಿದೆ. ನಿಂದನೆ ಅನ್ನೋದು ನನಗೆ ಏನಾಗೈತಪ್ಪ ಅಂದ್ರೆ ಒಳನಾಗೈತಿ. ಪಡಿಲೇ ಒಳನ ಇಂದ್ರಿಯ ಸಕಳ ನನಗೆ ಒಳನಾಗ್ಬಿಟ್ಟು ಈ ನಿಂದನೆ ಸಹಿಸ್ಕೊಂಡು ಏನ್ ಮಾಡ್ಬೇಕು? ನನ್ನ ಭಾಗದೊಳಗ ನಿಂದನೆ ಅನ್ನೋದು ಬರ್ದ ಬಿಟ್ಟೈತಿ. ನಿಂದಾವೇ ऐसा भागा आले ऐसा भागा ले भागो, ऐसा भागा ले भागो, ऐसा भागा ले भाग।
ಒಂದೇ ಮಾತು ಹೇಳಿದ್ರು. ಏನ್ ಮಾಡ್ಬೇಕು? ನಿಂದನೆ ಅನ್ನೋದು ನನ್ನ ಭಾಗದಲ್ಲಿ ಬರೆದಿದೆ. ನನ್ನ ಭಾಗದೊಳಗೆ ನಿಂದನೆ ಅನ್ನೋದು ದೇವರ ಬರೆದ ಕಳ್ಸನ್ನ. ನಿಂದಾವಿಹೀಜ ಐಷಾ ಭಾಗ ಆಲಿ ಭಾಗ, ನನ್ನ ಭಾಗದೊಳಗ ನಿಂದನೆ ಬರೆದಿದೆ. ಆದ್ರೂ ನಾನು ಪರಮಾರ್ಥ ಮಾಡೋದು ಬಿಟ್ಟಿಲ್ಲ. ಮತ್ತ ಆ ವ್ಯಕ್ತಿ ಜಗತ್ತಿಗೆ ತಿಳಿಬೇಕಂದ್ರ ಅವನ ಕಡೆ ಏನಿರ್ಬೇಕ್ರಿ? ನಿಂದಕರು ಇರಬೇಕು, ತಾಳ್ಮೆನೂ ಇರಬೇಕು, ಪರರ ನಿಂದೆ ಅವನು ಸ್ವೀಕರಿಸ್ಕೊಂಡು ಹೋಗ್ಬೇಕು. ಯಾವಾಗ ಮನುಷ್ಯನ ನಿಂದನೆ ಚಾಲು ಆತಂದ್ರೆ ತಿಳ್ಕೊಂಡ್ಬಿಡ್ಬೇಕು, ಅವನು ದೊಡ್ಡವನಾಗಾಕಂತಾನ. ಇಡೀ ಜಗತ್ತಿಗೆ ಅವನು ಒಂದ್ಸಲ ಗೊತ್ತಾಗ್ತಾನ. ಮನುಷ್ಯ ಒಂದ್ಸರಿ ನಿಂದನೆ ಮಾಡ್ತಾನ, 2 ಸರಿ ನಿಂದನೆ ಮಾಡ್ತಾನ, 3ನೇ ಸರಿ ನಿಂದನೆ ಮಾಡಿದಾಗ ಆ ಮನುಷ್ಯ ಗೊತ್ತಾಗತ್ತ ಆ ವ್ಯಕ್ತಿ ಸರಿಯಾಗಿದಾನ, ಇವ ಏನ್ ಮಾಡ್ತಾನ, ದೊಡ್ಡವನಾಗಿ ಮಾಡ್ತಾನ. ಹಂಗೆ ಜಗದ್ಗುರು ತುಕೋಬರಾಯರು ಕೂಡ ಅವ್ರಿಗೆ ನಿಂದನೆ ಮಾಡುವುದು ಇಟ್ಟಿಲ್ಲ ಅಂದ್ರೆ ಜಗದ್ಗುರು ತುಕೋಬರಾಯರು ಜಗತ್ತಿಗೆ ಯಾರು ಅನ್ನೋದು ಇವತ್ತು ಗೊತ್ತಿರಲಿಕ್ಕಿಲ್ಲ. ನಿಂದನೆ ಮಾಡೋರು ಇತ್ತು ಅಂತ ಜಗತ್ತಿಗೆ ಗೊತ್ತಾದ್ರು. ತುಕೋಬರಾಯರು ಒಂದೇ ಹೇಳಿದ್ರು, ನಿಂದಕಾಚೆ ಘರ್ ಅಸಾವಿ ಶೇದಾರಿ ನಿಂದಿ ಕೋಣಿ ಮಾರಿ. ಹಿಂಗೆ ಹೇಳಿದ್ರು. ಯಾರು ನಿಂದನೆ ಮಾಡ್ತಾರೋ ಅವ್ರು ಕಾಲ್ ತೊಳೆದು ನೀರು ಕುಡಿತೀನಿ ನಾನು. ಯಾಕ? ಅವ್ರ ಜಗತ್ತಿಗೆ ಗೊತ್ತಾಗಲ್ಲ. ಅಂತಹ ಜಗದ್ಗುರು ತುಕೋಬರಾಯರು ಮಾಗಣಿ ಮಾಡ್ತಾ ಇದ್ದಾರೆ. ವಾಸ್ತವಿಕ ವ್ಯವಹಾರದಲ್ಲಿ ಯಾರು ಯಾರಲ್ಲಿ ಮಾಗಣಿ ಮಾಡಬಾರ್ದು, ಯಾರು ಮಾಗಣಿ ಮಾಡ್ತಾರೋ, ಯಾರು ಕೈ ಚಾಸ್ತಾರಲ್ಲ, ಅವರಿಗೆ ಸಮಾಜ ಧಿಕ್ಕಾರ ಮಾಡಲ್ಲ. ಸಮಾಜ ಹತ್ರ ಸೇರಿಸ್ಕೊಳ್ಳಲ್ಲ. ಲಕ್ಷ್ಯ ಕೊಟ್ಟು ಕೇಳಿ, ಸಮಾಜ ಹತ್ರ ಸೇರಿಸ್ಕೊಳ್ಳಲ್ಲ. ಯಾರು ಸುಮ್ಮನೆ ದುಡಿಯೋದ್ ಬಿಟ್ಟು ಮಾಗಣಿ ಮಾಡೋರಿಗೆ ಯಾರಿಗೂ ಹತ್ರ ಸೇರಿಸ್ಕೊಳ್ಳಲ್ಲ ಸಮಾಜ. ಯಾವಾಗ ನಾವು ದಾನ ಮಾಡ್ತೇವಿ? ಅವನ್ ಕೈ ಕಾಲು ನೆಟ್ಟಿಗಿಲ್ಲ, ಅವನಿಗೆ ದುಡಿಲಿಕ್ಕೆ ಶಕ್ತಿ ಇಲ್ಲ, ಅಂದಳ ಬಂಗಳ ಇರ್ತಾರ ನೋಡ್ರಿ, ಅವಾಗ ನಾವು ಏನ್ ಮಾಡ್ತೀವಿ? ದಾನ ಮಾಡ್ತೀವಿ. ಇದರ ಶರೀರ ಗಟ್ಟಿ ಇದ್ರೂ ಕೂಡ ಅವನ ದಾನ ಮಾಡದಂತ ಬರ್ತಾನಲ್ಲ, ಅವನಿಗೆ ದಾನ ಮಾಡೋ ಮನ್ಸಾಗತ್ತೇನ್ರಿ? ಭಿಕ್ಷೆ ಹಾಕ್ತಾನೆ ಇಲ್ಲ. ನಿಮ್ ಬಾಯಕ್ ಬಟ್ ಅನ್ನೊಂದ್ ಮಾತು ಬರುತ್ತ, ದೇವ್ರ ದಷ್ಟು ಪುಷ್ಟಾಗಿ ಶರೀರ ಕೊಟ್ಟಾರ, ದೇಹ ಕೊಟ್ಟಾನ, ದುಡ್ತಿನಪ್ಪ, ಯಾಕೆ ಸುಮ್ಮನೆ ಕೇಳ್ತಿ? ಬರ್ತಿಲ್ರಿ. ಹಂಗ ಜಗದ್ಗುರು ತುಕೋಬರಾಯರು ಸುಖ ಸುಮ್ಮನೆ ಯಾರು ಮಾಗಣಿ ಮಾಡ್ತಾರಲ್ಲ ಅವ್ರಿಗೆ ಮಾತ್ರ ಏನ್ ಮಾಡ್ರಿ? ಧಿಕ್ಕಾರ ಮಾಡ್ರಿ ಅಂತ. ಏನು ಧಿಕ್ಕಾರ? ಯಾವ ತರ? ತುಕಮಣಿ ಕರಿ ಬ್ರಹ್ಮಾಂಡ तुकामणे करी ब्रह्मांड ठेंगणे हात पसरी जिणे ಧಿಕ್ಕ ತ್ಯಾಚಿ. ತುಕೋಬರಾಯರು ಹೇಳ್ತಾ ಇದಾರೆ, ಯಾರು ಕೈ ಚಾಸ್ತಾರಲ್ಲ, ಯಾರು ಕೇಳ್ತಾರಲ್ಲ, ಅವ್ರಿಗೇನ್ ಮಾಡ್ರಿ? ಧಿಕ್ಕಾರ ಮಾಡ್ರಿ. ಅವ್ರಿಗೆ ಮಾತ್ರ ನೀವು ಹತ್ರ ಸೇರ್ಕೊಳಕು. ಒಬ್ಬ ಮನುಷ್ಯ ಪ್ರಶ್ನೆ ಮಾಡ್ದ, ತುಕೋಬರಾಯರೇ, ಯಾರ ಕೈ ಚಾಸ್ತಾರ, ಯಾರ ಮಾಗಣಿ ಮಾಡ್ತಾರ, ಯಾರ ದಾನವನ್ನು ಕೇಳ್ತಾರ, ಅವ್ರಿಗೆ ನೀವು ಧಿಕ್ಕಾರ ಮಾಡ್ರಿ ಅಂತ ಹೇಳಕ್ ಕುಂತೀರಿ. ಆದ್ರೆ ನೀವು ಮಾತ್ರ ಒಂದಲ್ಲ, ಎರಡಲ್ಲ, ಮೂರಲ್ಲ, 125 ಅಭಂಗದಿಂದ ನೀವು ಮಾಗಣಿ ಮಾಡ್ತಾ ಇದ್ದೀರಿ. 125 ಅಭಂಗದಿಂದ ನೀವೇನ್ ಮಾಡ್ತಾ ಇದ್ದೀರಿ? ಮಾಗಣಿ ಮಾಡಕ್ ಕುಂತೀರಿ, ಕೇಳಾಕ್ ಕುಂತೀರಿ. ಮತ್ತು ನೀವು ಮಾಗಣಿ ಮಾಡೋದು ಸರಿ, ಮತ್ತು ನಾವು ಕೇಳೋದು ತಪ್ಪೇನು? ನಾವು ಕೇಳೋದು ತಪ್ಪೇನು? ಸಾಮಾನ್ಯ ಪ್ರಶ್ನೆ ಬರುತ್ತಲ್ಲ. ಯಾಕ್ರಿ ವ್ಯಾಸಪೀಠನಾಗ ನಿಂತ್ರಿ, ಪ್ರವಚನಕಾರರ ನಿಮ್ಗೆ ಅಷ್ಟ ದಕ್ಷಿಣೆ ಹಾಕ್ಬೇಕು, ನಮ್ಗೂ ಹಾಕ್ಬೇಕು ಜನ, ಹಿಂಗ್ ಹೇಳ್ಬೇಕಲ್ಲ. ನಮಗೂ ಹಾಕ್ಬೇಕು, ನಮಗೂ ಐತಿ, ನಾವು ವಾರ್ಕರಿಯಾಗಿ, ನಿಮ್ಗೆ ಅಷ್ಟೇನ ಅಧಿಕಾರ?
ಹಿಂಗ ಜಗದ್ಗುರು ತುಕೋಬರರಿಗೆ ಒಬ್ಬ ಪ್ರಶ್ನೆ ಮಾಡ್ದ. ಮತ್ತು ನೀವು ಕೇಳಿದ್ರು ಸರಿ, ನಾವು ಕೇಳಿದ್ರೆ ಹಾತ ಪಸರಿ ಜಿಣೆ ತ್ಯಾಜ್ಯ ಇದೆ. ಅವಾಗ ಜಗದ್ಗುರು ತುಕೋಬರಾಯರು ಅದಕ್ಕೂ ಉತ್ತರ ಕೊಟ್ಟರು. ತುಕೋಬರಾಯರು ಹಲವಾರು ಅಭಂಗಗಳ ಮಾಗಣಿ ಬರೆದ. ಎಷ್ಟು ಹೇಳಿದ್ ನಾನು? 127 ಸವಾಕ್ಯ ಅಭಂಗ, ಹಲವಾರು ಅಭಂಗ ಇದೆ. ಆ ಒಂದು ಅಭಂಗದಲ್ಲಿ ಜಗದ್ಗುರು ತುಕೋಬರರು ಒಂದು ಅಭಂಗದಿಂದ ವಿಶೇಷವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಈ ಅಭಂಗದ ಮೂಲಕ ಅದಕ್ಕೆ ಉತ್ತರ ಇದೆ. ಯಾರು ಕೇಳೋದು? ನಾವು ಕೇಳೋದಕ್ಕೂ ಸಾಧು ಸಂತರ ಕೇಳೋದಕ್ಕೂ ತುಕೋಬರಾಯ ಕೇಳೋದಕ್ಕೂ ಫರಕ್ ಇದೆ. ವ್ಯತ್ಯಾಸ ಏನಪ್ಪಾ ಅಂದ್ರೆ, ಒಂದು ಅಭಂಗದಿಂದ ಜಗದ್ಗುರು ತುಕೋಬರಾಯರು ಕಾಹಿ ಮಾಗಣಿ ಹೇ ಅಮ್ಹ ಅನುಚಿತ್ ಅಂತ ಹೇಳ್ತಾರೆ. ಏನು ಅನುಚಿತ್? ಇದು ಮುಂದಿನ ಬೇಡ, ಆಮೇಲೆ ಗುರುಗಳ काही मागणे हे आम्हा अनुचित ಅಷ್ಟ ತಗೋರಿ ಸಾಕು. ಅನುಚಿತ್ ತಿಳಿತಲ್ಲ. ತುಕೋಬರಾಯರು ಒಂದನೇ ಶಬ್ದ ಇಲ್ಲಿ ಏನಿದೆ? काही. ಏನಿದೆ? काही. काही मागणे हे आम्हा अनुचित म्हटल्यावर काही मागणे हे आम्हा उचित असायला पाहिजे ना महाराज, असायला पाहिजे ना. हे एवढं संशय धरू आपण. हा, काही मागणे हे आम्हा अनुचित. काही हे शब्द सूचक पद आहे. काही सूचना देतोय. काही म्हणजे काही मागणे हे आम्हा अनुचित म्हटल्यावर काही मागणे हे आम्हा उचित असायला पाहिजे ना. हा, ऐका, काही मागणे आम्हा अनुचित ಅಂತ ಹೇಳಿದಾಗ ಇಲ್ಲಿ ಏನಾದ್ರೂ ಉಚಿತನೂ ಇರಬೇಕಲ್ಲ. ಸ್ವಲ್ಪ ಉದಾಹರಣೆ ಕೊಟ್ಟಿರ್ತೀನಿ ಕೇಳಿ. ಉದಾಹರಣೆ ಕೊಡ್ತೀನಿ ಕೇಳಿ. ಅನುಚಿತ ಅಂದ್ಮೇಲೆ ಉಚಿತ ಇರಲೇಬೇಕು. ಕಾಹಿ ಅನ್ನೋದು ಏನೋ, ಏನು ಹೇಳುತ್ತ? ಏನೋ ಕೇಳೋದು ಉಚಿತ ಇದೆ, ಏನೋ ಕೇಳೋದು ಅನುಚಿತ ಇದೆ. ಅನುಚಿತ ಮತ್ತು उचित विरुद्धार्थक पद. ಈಗ ಏನಾಗೈತಿ? रात्री ಆಗೈತಿ. आता काय झाले महाराज? रात्र झाले, उद्या सकाळ होणार. हे आपले गुरु आहेत, ह्यांच्या मागे शिष्य असलंच पाहिजे. हे श्रीमंत आहे, ह्याच्या मागे गरीब असलंच पाहिजे. असं अनुचित आहे, ह्याच्या मागे उचित राहायलाच पाहिजे ना. काय मागितलं महाराजांनी? काही मागणे आम्हा उचित आणि काही मागणे हे आम्हा अनुचित. ಹಿಂಗ ಹೇಳಂಗಿಲ್ಲ, ಸ್ವಲ್ಪ ಉದಾಹರಣೆ ಕೊಟ್ಟ ಹೇಳ. ಈಗ ನಾಳೆ ಪ್ರತಿಷ್ಠಾಪನೆ, 4 ದಿವಸದ ಕಾಲ ಲೋಕುರದೊಳಗೆ ಏನ್ ಮಾಡಿರಿ? ಅಖಂಡ ಹರಿನಾಮ ಸಪ್ತ ಮಾಡಿ. ಹೆಂಡತಿ ಗಂಡನಿಗೆ ಕೇಳ್ತಾಳ, ನಾಳೆ ಪಾಂಡುರಂಗನ ಜಾತ್ರೆ ಐತಿ, ಪಾಂಡುರಂಗ ಕುಂತಾನ, ಒಂದು ನನಗೆ ಸೀರೆ ಬೇಕಂತ ಕೇಳ್ತಾಳ. ಯಾರು? ಅದಿರು ಮಕ್ಕೊಂಡ್ರಿ ಎಲ್ಲಾರು? ಅದಿರಲ್ಲ? ಮತ್ತ ಮಕ್ಕಳ ಕತ್ತಿ ಕುಂದ್ರಾಕ್ ಹೋಗ್ಬೇಡ್ರಿ. ಫ್ರೆಶ್ ಆಗಿ ನಾ ಏನ್ ಹೇಳ್ತಂದ್ರೆ ಕುಂದ್ರಾಬೇಕು. ನನಗೆ ನನ್ನ ಕೀರ್ತನದೊಳಗ ಅಂದ್ರಿ ತಿಳಿದ್ರು ಹೂ ಅನ್ಬೇಕು, ತಿಳಿದಿಲ್ಲ ಅಂದ್ರೂ ಹೂ ಅನ್ಬೇಕು. ಸಾಕಷ್ಟು ಮತ್ತ ಹೂ ಅಂದ್ರು ಸಾಕು. ಮಲ್ಕೊಳಕ್ ಹೋಗ್ಬೇಡ, ನಡೆಯಂಗಿಲ್ಲ. ನಾ ಏನ್ ಹೇಳಾಕಂತೇನಿ? ಇಲ್ಲೇ ನಿದ್ದೆ ಐತಿ ಅಂತ ತಿಳ್ಕೊಬೇಕ ಬೇಡ. ಫ್ರೆಶ್. ಹೆಂಡತಿ ಏನ್ ಕೇಳಿದ್ರು ಗಂಡನಿಗೆ? ಸೀರೆ ಕೇಳಿದ್ರು. ಹೆಂಡತಿ ಅದೊಳಗೆ ಗಂಡನಿಗೆ ಕೇಳ ಪಡ್ಕೋಬೇಕು. ಹಾಕಿದ ಹಕ್ಕ ಐತಿಲ್ರಿ? ಹಕ್ಕ ಐತಿ. ಜಾಸ್ತಿ ಉತ್ತರ ಕೊಡಕ್ ಹೋಗ್ಬೇಡ್ರಿ, ನಿಮ್ಗೆ ಹೆಂಡತಿ ಅದವಳು ಗಂಡನಿಗೆ ಸೀರೆ ಕೇಳಬೇಕು, ಹಕ್ಕ ಐತಿ. ಗಂಡನು ಏನ್ ಮಾಡ್ದ? ಧಾರವಾಡಕ್ಕೆ ಹೋದ, ಒಂದು ಸೀರೆ ತಂದು ಕೊಟ್ಟ. ಗಂಡನ ಕರ್ತವ್ಯ ಅವ್ನು ಮಾಡ್ದ. ಹೆಂಡತಿ ಸೀರೆ ಕೇಳಿದ್ಲು, ಗಂಡ ತಂದು ಕೊಟ್ಟ. ಹೆಂಡತಿ ಸೀರೆ ಕೇಳಿದ್ಲು, ಗಂಡ ತಂದು ಕೊಟ್ಟ. ಇದು ಉಚಿತ ಏನ ಅನುಚಿತ ರೀ? ಹೇಳ್ರಿ, ಉಚಿತ ಹೌದಿಲ್ಲ? ಗಂಡನಾದವನಿಗೆ ಹೆಂಡತಿ ಕರ್ತವ್ಯ, ಹೆಂಡತಿ ಕೇಳಬೇಕು ಕೆಲಸ. ಯಾವ ಕೆಲಸ ಕೇಳಬೇಕು, ಯಾವ ಕೆಲಸ ಕೇಳಬಾರ್ದು ಅನ್ನೋದು ಸ್ವಲ್ಪ ಇದೆ, ಮುಂದೆ ಹೇಳ್ತೀನಿ. ಹೆಂಡತಿ ಗಂಡನ ಕೇಳ ಪಡ್ಕೊಳ್ಳೋದು ಉಚಿತ, ಗಂಡ ತಂದು ಕೊಡುವುದು ಉಚಿತ ಹೌದಿಲ್ಲ? ಆಯ್ತು. ಈಗ ಮುಂದೆ ತಂದು ಕೊಟ್ಟ, ಸೀರೆ ಉಟ್ಕೊಂಡು ಗಲೀಜಾತ್, ಸೀರೆ ಬಹಳ ಗಲೀಜಾತ್. ಅವಾಗ ಹೆಂಡತಿ ಮತ್ತೆ ಗಂಡನಿಗೆ ಹೇಳಿದ್ನು, ರೀ ಇದು ಸೀರೆ ಬಹಳ ಹೊಲಸಾಗೈತಿ, ಸ್ವಲ್ಪ ತೊಳೆದು ಕೊಡ್ತೀರೇನು ಅಂತ. ಇದು ಸ್ವಲ್ಪ ತೊಳೆದು ಕೊಡ್ತೀರೇನು ಒಂದು. ಏನ ಇದು ಸೀರೆ ಬಹಳ ಹೊಲಸಾಗೈತಿ, ಗಲೀಜಾಗೈತಿ, ಸ್ವಲ್ಪ ತೊಳೆದು ಕೊಡ್ರಿ ಅನ್ಲು. ಇದು ಹೋಗ್ತೀರೇನ್ರಿ ನೀವು? ಹೆಂಡತಿ ಕೆಲಸ ಮಾಡಿದ್ರಿ, ಸಿರಿ ತಂದು ಕೊಟ್ರಿ, ಅದ ಸಿರಿ ನೀವು ವಾಶ್ ಮಾಡಿಕೊಡ್ತೀರೇನು? ಆ ಕೆಲಸ ಯಾರ್ದು?
ಹೆಣ್ಮಕ್ಳು ಮಾಡ್ಬೇಕು, ಗಂಡ ಮಕ್ಳು ಮಾಡಾಕ್ ಕುಂತಾರ. ಈಗ ಅದಕ್ಕೆ ಹೇಳಾವಂತೆ ನಾನು, ಆ ಕೆಲಸ ಈಗ ಗಂಡ್ಮಕ್ಳಿಗೂ ಬಂದೈತಿ ಮನ್ಯಾಗ. ನಾ ಹೇಳೋ ತಾತ್ಪರ್ಯ, ಹೆಂಡತಿಯಾದವಳು ಗಂಡನಿಗೆ ಸೀರೆ ತಂದು ಕೊಡು ಅನ್ನುವುದು ಉಚಿತ, ಹೆಂಡತಿಯಾದವಳು ಗಂಡನಿಗೆ ಕೆಲಸ ಹಚ್ಚೋದು ಅನುಚಿತ. ಹಂಗ ಭಗವಾನ ಪಾಂಡುರಂಗ ಪರಮಾತ್ಮನ ಕಡೆ ಪರಮಾರ್ಥದ ವಸ್ತು ಕೇಳುವುದು ಉಚಿತ ಅನುಚಿತ ರೀ? ಉಚಿತ. ಭಗವಾನ ಪಾಂಡುರಂಗ ಪರಮಾತ್ಮನಿಗೆ ಪರಮಾರ್ಥದ ವಸ್ತು ಕೇಳೋದು ಉಚಿತ, ಪ್ರಪಂಚದ ವಸ್ತು ಕೇಳುವುದು ಅನುಚಿತ. ಜಗದ್ಗುರು ತುಕೋಬರರು ಇದನ್ನ ಹೇಳ, ಜಗದ್ಗುರು ತುಕೋಬರರು ಅಭಂಗದ ಮೂಲಕ ಇದನ್ನ ಹೇಳ್ತಾ ಇದ್ದಾರೆ. काही मागणे हे आम्हा अनुचित आणि काही मागणे हे आम्हा उचित ಇದನ್ನ ಹೇಳ. ಅದಕ್ಕೆ ತುಕೋಬರರು ಇಲ್ಲೇನು ಹೇಳಿದರು, काही मागणे हे आम्हा अनुचित आणि वडिलांचे रीत जाणत असो. ನಮ್ಮ ವಡಿಲರು ಹೇಳಿ ಹೋಗ್ಯಾರ, ನಮ್ಮ ಪೂರ್ವಜರು ಹೇಳಿ ಹೋಗ್ಯಾರ. ಭಗವಾನ ಪಾಂಡುರಂಗ ಪರಮಾತ್ಮನ ಹತ್ತಿರ ನೀವು ದರ್ಶನಕ್ಕೆ ಹೋದಾಗ ಕಿಂಚಿತ್ತೂ ನೀವು ಪ್ರಪಂಚದ ವಸ್ತು ಕೇಳಬಾರದು, ಪ್ರಪಂಚದ ವಸ್ತು ಕೇಳಬಾರದು. ನಮ್ಮ ರೀತಿ ಮತ್ತು ನಮ್ಮ ರಿವಾಜ್ ಇದೆ, ಅಜ್ಜಿಬಾತ್ ಕೇಳಬಾರದು. ಎಲ್ಲರೂ ಮಾಗಣಿ ಮಾಡ್ತಾರೆ, ಎಲ್ಲರೂ ಮಾಗಣಿ ಮಾಡ್ತಾರೆ. ನಾವು ಯಾವಾಗ ಮಾಗಣಿ ಮಾಡ್ತೇವೆ ಗೊತ್ತೇನ್ರಿ? ಸಂಕಟ ಬಂದಾಗ ವೆಂಕಟರಮಣ ಅವಾಗ मागणी माड. संकट आल्यानंतर व्यंकटरमण म्हणतात. आपल्याकडे म्हण आहे, संकट बंदाग व्यंकटरमण. संकट आल्यानंतर देवाजवळ जात असतात महाराज, तिथपर्यंत जात नाही. ही माणसं आपल्याकडे तुमच्याकडे आहे असं नाही. ಹಂಗ ಆದ್ರೆ ಜಗದ್ಗುರು ತುಕೋಬರಾಯರು ಕೂಡ ನಾನು ಸೇವಾ ಬಹಳ ಮಾಡೇನಿ, ನಾನು ನಿನ್ನ ಕಡೆ ದಾನವಾಗಿ ಏನೋ ಕೇಳಾಕ್ ಕುಂತೇನಿ, ಆದ್ರ ನನ್ನ ಕಡೆಯಿಂದ ಸೇವಾ ಮತ್ತು ಇನ್ನೊಂದನ್ನ ಅಪೇಕ್ಷೆ ಮಾಡ್ಲಿಕ್ಕೆ ಹೋಗಬೇಡ, ನಾನು ಸೇವಾ ಬಹಳ ಮಾಡೀನಿ. ತುಕಾ म्हणे दान, तुका म्हणे दान, सेवा घेतल्या वाचून, सेवा घेतल्या वाचून, ಜಗದ್ಗುರು ತುಕೋಬರೇ ಇದೇ ಮಾಗಣಿ ಮಾಡಬೇಕು. ಜರ ದಾನವಾಗಿ ಕೊಡ್ಬೇಕಾದ್ರೆ ನೀನ್ ಹೇಳಕ್ ಹೋಗ್ಬೇಡ, ಸೇವಾ घेतल्या वाचून मज भिक काही देवा, ಪ್ರೇಮ ಭಾದುಗೆ ಪಾಠ, ಇದನ್ನೇ ಮಾಗಣಿ ಮಾಡಿದ್ರು. ನನ್ನ ಕಡೆ ಅಪೇಕ್ಷೆ ಪಡೋಣ, ನಾನು ಸೇವೆ ಮಾಡುತ್ತ ಅಪೇಕ್ಷೆ ಇಲ್ಲದೆ ನೀವು दानवನ್ನಾಗಿರ್ಬೋದು. महाराज चाल ಹೇಳಿದರು. आता तुम्ही चाल म्हटला ना महाराज, वा आमच्याकडे सवलती लई जवळ आहे. माझी रेणुका माऊली हे चाल आहे, सवलती जवळ आहे. उद्या तिथं जाऊन म्हणा एकदा, माझी रेणुका माऊली कल्पवृक्षाची सावली ಅತಿಶಯ. ಆದ್ರೆ ಮಾಗಣಿ ನಾವು ಮಾಡಕ್ ಹೋಗ್ತೀವಿ. ಮಾಗಣಿಯಲ್ಲೂ ಕೂಡ 4 ಪ್ರಕಾರದ ವರ್ಗದ ಜನ ಇದ್ದಾರೆ. ಮಾಗಣಿ ಮಾಡೋರು ಎಷ್ಟು ಜನ ಅದಾರೆ? 4 ಪ್ರಕಾರದ वर्गदोर जन आहेत. 4 प्रकारचे माणसं आहेत महाराज. मागणी मागण्यापेक्षा 4 प्रकारचे माणसं असतात समाजात. 4 प्रकार ಜನ ಇದ್ದಾರೆ. ಒಂದನೇ ಪ್ರಕಾರ ಹಿಂಗೈತಿ, ಸೇವೆನೂ ಮಾಡೋದಿಲ್ಲ, ಕೇಳೋರು ಬಂದ್ರೆ ಏನು ಕೇಳೋದನೇ ಇಲ್ಲ, सेवाही करत नाही आणि विचारायचं असेल तर काही विचार सुद्धा नाही. हे पहिला वर्ग आहे. दुसरं ಎರಡನೇ ವರ್ಗ ಹಿಂಗಿದೆ, ಎಷ್ಟು ಸೇವೆ ಮಾಡ್ತಾರಲ್ಲ ಅಷ್ಟೇ ಕೇಳ್ತಾರೆ, जेवढं सेवा करतात ना तेवढंच मागतात. हे दुसरं वर्ग आहे. तिसरं वर्ग असं आहे,
ಸೇವಾ ಕಮ್ಮಿ, ಮಾಗಣ ಜಾಸ್ತಿ. ಸೇವೆ ಕಡಿಮೆ, ಕೇಳೋದು ಬಂದ್ರೆ ಜಾಸ್ತಿ ಕೇಳ್ತಾರ. 4ನೇ ವರ್ಗ ಹಿಂಗಿದೆ, ಅಖಂಡ ಸೇವಾ. अखंडವಾಗಿ ಸೇವೆ ಮಾಡ್ತಾರೆ, अखंडपणे सेवा करतात. मागायचं असेल तर काही सुद्धा मागत नाही. ಒಂದನೇದು ಅವರು ಸೇವೆನೂ ಮಾಡೋದಿಲ್ಲ, ಕೇಳೋದನೇ ಇಲ್ಲ. ಎರಡನೇದು ಎಷ್ಟು ಸೇವೆ ಮಾಡ್ತಾರೆ ಅಷ್ಟ ಕೇಳ್ತಾರ. ಮೂರನೇದು ಕಡಿಮೆ ಸೇವಾ ಮಾಡ್ತಾರೆ, ಕೇಳೋದು ಬಂದ್ರ ಜಾಸ್ತಿ ಕೇಳ್ತಾರೆ. 4ನೇದು ಸೇವಾ ಅಖಂಡವಾಗಿ ಮಾಡ್ತಾರೆ, ಜಾಸ್ತಿ ಮಾಡ್ತಾರೆ. ಪಾಂಡುರಂಗ ಪರಮಾತ್ಮ ಪ್ರತ್ಯಕ್ಷವಾಗಿ ಕೇಳು ಕೇಳು ಅಂದ್ರು ಏನು ಕೇಳಲ್ಲ. 4 ವರ್ಗದ ಜನರು ನಮ್ಮ ಸಮಾಜದಲ್ಲಿ ಕಾಡ್ತಾ ಇದ್ದಾರೆ. ನಮ್ಮ ಸಮಾಜದಲ್ಲಿ ನೋಡ್ರಿ, ಸೇವಾ ಕಡಿಮೆ, ಸೇವನೂ ಮಾಡೋದಿಲ್ಲ, ಕೇಳೋದು ಬಂದ್ರು ಏನು ಕೇಳೋದೇ ಇಲ್ಲ. ನಾಸ್ತಿಕರಂತ ತಿಳ್ಕೊಂಡ್ಬಿಡ್ರಿ. ಇವ್ರು ಹೆಂಗದಾರಪ್ಪ ಅಂದ್ರ, ಯಾವಾಗರೊಮ್ಮೆ ಇವರಿಗೆ ದೇವ್ರ ನಿಜ ಅನ್ನಿಸ್ತಾನ, ಇವರಿಗೆ ಯಾವಾಗರೊಮ್ಮೆ ದೇವ್ರು ಅದಾನಂತ ವಾದಿಸ್ತಾರ. ಇಲ್ಲಂದ್ರ ಯಾವಾಗಲೂ ದೇವ್ರು ಇಲ್ಲ ಅಂತ ವಾದಿಸ್ತಾರೆ. ಇಂಥ ಜನ ಬಾಳ ದೇವ್ರೇ ಇಲ್ಲ. ಎಂತವ್ರ ಅಂದ್ರಪ್ಪ, ನಮ್ಗೆ ಯಾವಾಗಲೂ ಕೀರ್ತನಕ್ಕೆ ಬ್ಯಾಗ್ ಹಿಡ್ಕೊಂಡು ಬರ್ತವಲ್ರಿ ಮಹಾರಾಜ್ ಊರಿಗೆ. ನಮ್ಗೆ ಮೊದ್ಲ ಕಾಣದ ಪಾನ್ ಪಟ್ಟಿ ಅಂಗಡಿ, ಏನೋ ಪಾನ್ ಅಂಗಡಿನ ಕಾಣ್ತಾವ, ಬೀಡಾ ಅಂಗಡಿ ಗೊತ್ತಲ್ಲ ಅಂತ ಮಾಡ್ತಾವ. ಸೇವೆನೂ ಮಾಡಂಗಿಲ್ಲ, ಏನು ಕೇಳೋದಿಲ್ಲ. ನಾವು ಪಾನ್ ಪಟ್ಟಿ ಅಂಗಡಿ ಹೋದ್ ಕೂಡಲೇ ಒಂದು ಊರಾಗ ಹೋಗಿ ಕೇಳಿದೆ, ತಮ್ಮ ಇಲ್ಲೆಲ್ಲ ದಿಂಡಿ ನಡೆದಿದಂತಲ್ಲೋ, ಯಾವ ಏರಿಯಾದೊಳಗೆ ಹೋಗ್ಬೇಕು, ಹೋಗಾಕ ನನ್ಗೆ ಗೊತ್ತಾಗ್ವಲ್ದು, ಸ್ವಲ್ಪ ಹೇಳು ಅಂದ. ಅವ ಇನ್ನೊಂದ್ಸಲ ಕೇಳ್ದೆ, ಏನ್ ನಡೆದೈತ್ರಿ ಅಂದ. ದಿಂಡಿ ಅಂತ. ಇನ್ನೊಂದ್ಸಲ ಕೇಳ್ದ, ದಿಂಡಿ ಅಂತ ನೋಡು ಅಂದ. ಅವ ಹೇಳ್ದ, ಅಂತ ಭಾಂಗಡದೊಳಗೆ ನಾವು ಬೆಳಂಗಿಲ್ರಿ, ದಿಂಡಿ ಪಂಡಿ ನಮ್ಗೇನ್ ಗೊತ್ತಿಲ್ಲ, ಬೇಕಾದ್ರೆ ತಿಂಡಿ ಬೇಕಾದ್ರೆ ಬರ್ರಿ ನಾ ಕೊಡ್ತೀನಿ ಅಂದ. ದಿಂಡಿ ಗಿಂಡಿ ಏನು ಗೊತ್ತಿಲ್ಲ, ನಿಮ್ಗೆ ತಿಂಡಿ ಬೇಕಾದ್ರೆ ಬರ್ರಿ, ಇಲ್ಲಿ ತಿಂಡಿ ಸಾಕಷ್ಟೈತಿ, ತಿಂದು ಹೋಗ್ರಿ ಅಂದ. ಇವ್ರಿಗೆ ಏನು ಗೊತ್ತಿಲ್ಲ, ಅವ್ರ ಲೋಕದೊಳಗೆ ಅವ್ರು ಇರ್ತಾರ. ಸೇವೆನೂ ಮಾಡೋದಿಲ್ಲ, ಏನು ಕೇಳೋದೂ ಇಲ್ಲ. ಒಬ್ಬ ಹಂಗ ಇದ್ದಾರೆ ಮರ, ದೇವರೇ ಇಲ್ಲ ಅಂತ ವಾದಿಸ್ತಿದ್ದ. ಈ ಜಗತ್ತಿನೊಳಗ ಅಂತವ್ರ ಬಹಳ ಜನ ಅದಾರ್ರಿ ಮರದ್ರಿ. ದೇವ್ರಿಲ್ಲ ಅನ್ನೋರು ಬಹಳ ಜನ ಅದಾರ. ದೇವ್ರಿಲ್ಲ ಅಂತ ಭಾಷಣ ಮಾಡ್ಕೊಂತ ಹೋದ ಕೃಷ್ಣಪ್ಪಣ್ಣ. ಭಾಷಣ ಮಾಡ್ಕೊಂಡು ಹೋದ. ಈ ಜಗತ್ತಿನೊಳಗೆ ದೇವ್ರಿಲ್ಲ, देव नाही म्हणत गेला. त्याला भाषण इतकं पक्क झालं, या जगात देव नाहीच नाही. गेला कुठं गेला, त्याला कॉलेजमध्ये एक विद्यार्थ्यांनी भाषणच दिलं महाराज. टॉपिक काय होतो, या जगात देव नाही. ಈ ಜಗತ್ತಿನೊಳಗೆ ದೇವರು ಇಲ್ಲ ಅಂತ ಭಾಷಣ ಎಷ್ಟು ಮಾಡ್ದ ಅಂದ್ರೆ 4 ತಾಸು ಭಾಷಣ ಮಾಡ್ದ. ನಾನು ಅವನ್ಗಂದೆ, ದೇವರು ಅನ್ನೋ ನೀನ್ ನಂಬಕ್ ಹೋಗ್ಬೇಡಪ್ಪ, ದೇವರು ಅನ್ನೋ 3 ಶಬ್ದ ಅದಲ್ಲ, ಅದಕ್ಕಾರ ನಂಬ ಅಂದೆ ನಾನು. ಅವ್ನು ಕೇಳಿಲ್ಲ. ದೇವರು ಎಷ್ಟು ಶಬ್ದ ಅದಾವ್ರಿ? 3 ಅದಾವ. ಅದನ್ನಾದ್ರೂ ನಂಬು. ಅದು ನಂಬು ಮುಂದೆ ಹೋದ್ರ ನಿಮ್ಗ ಜೀವನ ಐತಿ. ಇಲ್ಲಂದ್ರೆ ಜೀವನದೊಳಗೆ ದೇವರು ಅನ್ನೋ ಶಬ್ದ ಇಲ್ಲಂದ್ರೆ ಮುಂದೆ ನಿನ್ನ ಜೀವನ ನಡೆಸಕ್ಕಾಗಲ್ಲ. ಈ ಶಬ್ದ ನಿನ್ನ ಬಾಯಾಗ ಹಗಲೆಲ್ಲ ಬರಬೇಕು ಅಂದ್ರೆ ನಿನ್ನ ಜೀವನ ಹೋಗುತ್ತೆ. ನಾನ್ ಹೇಳಿದೆ, ಅವ್ನು ಕೇಳಿಲ್ಲ. ಇಲ್ಲ ಈ ಜಗತ್ತಿನೊಳಗೆ ದೇವರು ಇಲ್ಲ. ಹಿಂಗ ಹೇಳ್ದ. 1 ತಾಸು ಭಾಷಣ ಮಾಡ್ದ, 2 ತಾಸು ಭಾಷಣ ಮಾಡ್ದ, 3 ತಾಸು ಭಾಷಣ ಮಾಡ್ದ. ಭಾಷಣ ಮಾಡ್ದ ಎಲ್ಲಾರು ಏನ್ ಮಾಡಾಕ್ ಕುಂತ್ರು, ವಿದ್ಯಾರ್ಥಿಗಳು ಚಪ್ಪಾಳಿ, ಎಲ್ಲಾರು ಕ್ಲಾಸ್ ಚಪ್ಪಾಳಿ ಹೊಡ್ಯಾಕ ಕುಂತ್ರು. ಚಪ್ಪಾಳಿ ಹೊಡೆದ್ರು. ಕೊನೆಗೆ ಎಲ್ಲರೂ ವರ್ಣನೆ ಮಾಡಾಕ್ ಕುಂತ್ರು. ಬಹಳ ವರ್ಣನೆ ಮಾಡಾಕ್ ಕುಂತ್ರು. ಕೆಳಗಡೆ ಇಳಿದ್ ಬಂದ ಯಾರು? ದೇವರು ಇಲ್ಲ ಅನ್ನೋನು ಕೆಳಗಡೆ ಇಳಿದ್ ಬಂದ. ಎಲ್ಲರೂ ಆಟೋಗ್ರಾಫ್ ತಗೊಳಕ್ ಕುಂತ್ರು. ಯಾರ್ದು ಆಟೋಗ್ರಾಫ್ ತಗೊಳಂತ್ರಿ? ಅದಿರೋ ಮಕ್ಕೊಂಡಿರೋ ಹ್ಞೂನ್ರಿ. ದೇವರು ಇಲ್ಲ ಅನ್ನೊಂದು ಆಟೋಗ್ರಾಫ್ ತಗೊಳಕುಂತ್ರು. 1 ವಿದ್ಯಾರ್ಥಿ ಆಟೋಗ್ರಾಫ್ ತಗೊಂಡ, 2ನೇ ವಿದ್ಯಾರ್ಥಿ ಆಟೋಗ್ರಾಫ್ ತಗೊಂಡ, 3ನೇ ವಿದ್ಯಾರ್ಥಿ ವರ್ಣನೆ ಮಾಡ್ದ. ವಾಹ್, ಏನು ಭಾಷಣ ಮಾಡಿದ್ರು! वा, अतिशय भारी दृष्टांत, भारी प्रमाण. काय कीर्तन महाराज करतात ना असं वर्णन. तो काय म्हणा, नको नको ವರ್ಪಂಗ ದೇವ ಬಹಳ ಹೊಗಳ್ತಾರ ನೋಡ್ರಿ. ಚಲೋ ಆತಂದ್ರ ಆ ಹೊಗಳಿಕೆ ಇಲ್ಲೇ ಅಷ್ಟೇ ಇರತ್ತ.
ಮನೆಗೆ ಹೋಗಬೇಕಾರ ಎಲ್ಲ ಮುಗೀತ್. ಹಿಂಗ ಹೊರಪಂಗಿ ಹಿಂಗ ಜಟಕಾಸಿ ಹೋಗ್ಬಿಡೋದು ಎಲ್ಲ ನಿನ್ಗಡೆ ಇಟ್ಕೊಂತ. ವರ್ಣನೆ ಮಾಡ್ದ ವಿದ್ಯಾರ್ಥಿ ಕೇಳ್ದ, ಯಾರಿಗೆ? ದೇವ್ರು ಇಲ್ಲ ಅನ್ನೊಂದು. ಗುರುಗಳ ಏನ್ ಭಾಷಣ ಮಾಡಿದ್ರಿ? ಅತಿಶಯ ಸುಂದರ ಭಾಷಣ, ಏನು ದೃಷ್ಟಾಂತ ಏನಿಲ್ಲ. ಎಲ್ಲಾರ್ಗು ಇವತ್ತು ಈ ಜಗತ್ತಿನೊಳಗೆ ದೇವ್ರು ಇಲ್ಲ ಅನ್ನೋದು ನೀವೇನ್ ಮಾಡಿದ್ರಿ? ಸಾಬೀತು ಮಾಡಿ ತೋರಿಸಿದ್ರಿ. ವಾ, ದೇವ್ರು ಇಲ್ಲ. ಪಟಾಯಿಸ್ಬಿಟ್ರಿ. ಒಂದಲ್ಲ ಎರಡಲ್ಲ 3 ತಾಸು ನೀವು ಭಾಷಣ ಮಾಡಿದ್ರಿ. ಇದು ಹೆಂಗ ಸಾಧ್ಯ ಆಯ್ತು ನಿಮ್ಗೆ ಭಾಷಣ ಮಾಡಕ್? ಎಷ್ಟು ಚಂದ ನೀವು ನೆನಪಿನಾಗ ಇಟ್ಕೊಂಡ್ರಿ. ಏನು ಮೈಂಡ್ ಸೆಟ್ ಐತಿ ನಿಮ್ದು, ಏನು ತೆರಿ ನಿಮ್ದು, ಎಷ್ಟು ಚಂದ ಭಾಷಣ ಮಾಡಿದ್ರಿ. ಹೆಂಗ ಸಾಧ್ಯ ಆಯ್ತು ನಿಮ್ಗೆ ಇಷ್ಟೆಲ್ಲ ಅನ್ಕೂಡ್ಲೆ ಆ ಭಾಷಣಕಾರ ಅಂದ, ಸುಂದರವಾಗಿ ಉತ್ತರ ಕೊಟ್ಟ, ಇಷ್ಟು ತಾಸು ನಾನು 3 ತಾಸು ಭಾಷಣ ಮಾಡ್ಬೇಕಂದ್ರ ಅದೆಲ್ಲ ದೇವ್ರ ಕೃಪೆ ಪಾಂಡು. ಏನಂದಾರಿ? ದೇವರ ಕೃಪೆ. ಮತ್ತ 3 ತಾಸು ಏನು ಭಯಕೊಂಡವ? ಈ ಮಾತು ವಾಪಸ್ಬೋದು, ಯಾಕಂದ್ರೆ ಹೋಳಿ ಹುಣ್ಣಿಮೆ ಐತಿ ಈಗ. ಗೌಡ್ರ ಹೌದಿಲ್ರಿ? ಹೋಳಿ ಹುಣ್ಣಿಮೆ ಐತಿ, ನಡೀತೈತಿ ಇನ್ನು ನಾಳಿ ಮಠ. ಮಾರಿತಸಿ ಬೋಂಬ ನಡೀತೈತಿ. 3 ತಾಸು ಭಾಷಣ ಮಾಡ್ದವ, ಕೊನೆಗೆ ಎಲ್ಲಿಗೆ ಬಂದ? ಎಲ್ಲ ದೇವರ ಕೃಪೆ ಅಂತ. ಲಾಸ್ಟಿಗೆ ಎಲ್ಲಿಗೆ ಬಂದ? ನಾನೇ ಅವ್ನಿಗೆ ಏನ್ ಹೇಳಿದ್ದೆ? ದೇವರು ಅನ್ನೋ ಶಬ್ದಕ್ಕೆ ನಂಬಬೇಕು ಅಂತ ಹೇಳಿದ್ದೆ. ಹಂಗ ಸೇವೆನೂ ಮಾಡೋದಿಲ್ಲ, ಏನು ಕೇಳೋದಿಲ್ಲ. ಇದು 1ನೇ ವರ್ಗ. 2ನೇ ವರ್ಗ ಎಷ್ಟು ಸೇವೆ ಮಾಡ್ತಾರಲ್ಲ ಅಷ್ಟೇ ಕೇಳ್ತಾರ. ಈ ಸಮಾಜದೊಳಗೆ ಅಂತ ವ್ಯಕ್ತಿಗಳು ಅದಾರ. ಯಾರಂದ್ರೆ ಜಾಬ್ ಹೋಲ್ಡರ್ಸ್. ಯಾರು? ಜಾಬ್ ಹೋಲ್ಡರ್ಸ್. 1ನೇ ತಾರೀಕಿನಿಂದ 30ನೇ ತಾರೀಕು ತನಕ ಕೆಲಸ ಮಾಡ್ತಾರ. ಮತ್ತೆ 1 ತಾರೀಕು ಬಂದ್ ಕೂಡಲೇ ಪಾಸ್ಬುಕ್ ಇಟ್ಕೊಂಡು ಬ್ಯಾಂಕ್ ಕಡೆ ಹೋಗ್ತಿರ್ತಾರ. ಎಷ್ಟು ಸೇವೆ ಮಾಡ್ತಾರ ಅಷ್ಟೇ ಕೇಳ್ತಾರ, ಜಾಸ್ತಿ ಕೇಳಂಗಿಲ್ಲ. ಇಂಥ ಸಮಾಜಗಳು ಮಂದಿನೂ ಅದ. 3ನೇದ್ದು ಸೇವೆ ಕಡಿಮೆ, ಕೇಳೋದ್ ಬಂದ್ರ ಜಾಸ್ತಿ ಹೋದಿಲ್ರಿ. ಬೇರೆ ಯಾರು ಅಲ್ಲ, ಅವ್ರು ಹುಡ್ಕಾಕ್ ಹೋಗ್ಬೇಡ್ರಿ. ನಿಮ್ ಬಾಜುಕ ಕುಂತಾರ ಎಲ್ಲಾರು. ನೀವು ಮಗ ನೋಡ್ಕೊಳ್ಳಿ. ನಾನು ಹಿಡ್ದ ಹೇಳಾಕುಂತೇನಿ, ಮತ್ತೆ ನಾನು ನೋಡ್ಕೊಳಕುಂತೇನಿ. ಸೇವಾ ಕಡಿಮೆ, ಕೇಳೋದ್ ಬಂದ್ರೆ ಜಾಸ್ತಿ. ಸತ್ಯನಾರಾಯಣ ಪೂಜೆ ಎಷ್ಟು ತಾಸು ಮಾಡ್ತೀವ್ರಿ? ಮೊದಲು 5 ತಾಸು 6 ತಾಸು ಆಗ್ತಿತ್ತು. ಈಗಿಲ್ಲ, ಕೇವಲ 1 ತಾಸಿಗೆ ಬಂದೈತಿ. ಅದು 1 ತಾಸಾಗ ಮುಗಿಸಿಲ್ಲ ಅಂದ್ರೆ ಊಟಕ್ಕೆ ಬಂದಿದ್ದ ಜನ ವಾಪಸ್ ಹೋಗ್ತಾರ. ಪೇಷನ್ಸ್ ಇಲ್ಲ. ಊಟಕ್ಕೆ ಬಂದಿದ್ದ ಮಂದಿ ವಾಪಸ್ ಕಳಿಸ್ತಾರ. ಆ ಮನಿ ಮಾಲಕನೇ ಹೇಳ್ಬಿಡ್ತಾನ ಗೃಹ ಪ್ರವೇಶದಾಗ, ಬ್ರಾಹ್ಮಣರ ರಾಯರ ನೀವೇನ್ ಮಾಡ್ರಿ, ಮೊದ್ಲ ಪೂಜೆ ಮುಗಿಸ್ರಿ. 12 ಗಂಟೆಗೆ ಮುಗಿಬೇಕಂದ್ರೆ ಮುಗಿಬೇಕು. ಅದು 11ಕ್ಕೆ ರೆಡಿ ಮಾಡ್ರಿ, 11ಕ್ಕೆ ರೆಡಿ ಮಾಡ್ರಿ. ನನ್ಗೆ ಗೊತ್ತಿಲ್ಲ, ಅದ್ರ ಟೈಮ್ ಸೀರ ಮುಗಿಬೇಕು. ನಮ್ ಕೀರ್ತನಾನು ಹಂಗರಿ. 8:00 ಚಾಲು ಮಾಡ್ರಿ, 9ಕ್ಕೆ ಚಾಲು ಮಾಡ್ರಿ. 9:00 ಮುಗಿಬೇಕಂತ 10 ಆಗೈತಿ, ಆದ್ರೆ 10 ಆಗೈತಿ. ಟೈಮ್ ನನ್ಗೂ ಗೊತ್ತಾಗ್ಬೋದು. ಸರ್ಕಾರಿ ಶಾಲೆ ಇರ್ತಾವ ನೋಡ್ರಿ, ಹೆಂಗಿರ್ತಾವ ಅಂದ್ರೆ ಯಾವಾಗ ಸ್ಟಾರ್ಟ್ ಆಗತ್ತ ಅನ್ನೋದು ಅದಕ್ಕೆ ಬಹಳ ತಾಕತ್ತಿಲ್ಲ. ಅದಕ್ಕೆ ಜಾಸ್ತಿ ವರ್ಣನೆ ಮಾಡ್ಬೇಕಾಗಿಲ್ಲ. ಆದ್ರೆ ಟೈಮ್ ಸಿರಿ ಬೆಲ್ ಹೊಡಿಬೇಕಾಗತ್ತ ಸರ್ಕಾರಿ ಶಾಲೆ. ಹಂಗ ಸರ್ಕಾರಿ ಶಾಲೆ ಇದ್ದಂಗ ನಾವು ಟೈಮ್ ಸಿರಿ ನಾವು ಮುಗಿಸ್ಬೇಕಾಗತ್ತ. 10 ಅಂತ ಹೇಳಾರ, 10ಕ್ಕೆ ನಾವು ಮುಗಿಸಕ್ ಪ್ರಯತ್ನ ಮಾಡ್ತೀವಿ. ಹಂಗ ಜಗದ್ಗುರು ತುಕೋಬರರು ಮಾಗಣಿ ಮಾಡ್ತಾ ಇದ್ರೆ, ಮಾಗಣಿ ಮಾಡುವಾಗ 2ನೇ ವರ್ಗ ಸಮಾಜದೊಳಗೆ ಹೆಂಗೈತಂದ್ರ ಸೇವಾ ಕಡಿಮೆ, ಕೇಳೋದು ಬಂದ್ರ ಜಾಸ್ತಿ. ಬಹಳ ಮಂದಿ ಅದಾರ, ನಮ್ಮಂತರ ಅದ. 1 ತಾಸು ಸತ್ಯನಾರಾಯಣ ಪೂಜೆ. ಆ ಸತ್ಯನಾರಾಯಣ ಪೂಜೆ 1 ತಾಸು ಮಾಡಿ ಆ ಬ್ರಾಹ್ಮಣ ಆ ಕುಟುಂಬದ ಸಲುವಾಗಿ ಏನೇನ್ ಕೇಳ್ತಾನಂದ್ರ ಕ್ಷೇಮ, ಧೈರ್ಯ, ಸ್ಥೈರ್ಯ, ಸಕಲ ಕುಟುಂಬ ಕಲ್ಯಾಣ ಮತ್ತು ಅಂತ ಉದ್ದವಾಗಿ ಮಂತ್ರ ಹೇಳ್ಬಿಡ್ತಾನೆ. ಎಷ್ಟು ತಾಸ್ರಿ? ವಿಠೋಬಾ ರಘುಮಾಯಿ बोला कुंडली कबरले हरि विठोल श्री ज्ञानदेव मुबारक तुम्हारी